ಗರಿ ಸರಿ ಸ ಸ ಸ ಸ ಸ ಸ ಸ ಸ ಮಗರಿ ಸರಿ ರಿ 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 ಮ ಗರಿ ಗ ಗ ಗ ಗ ಗ ಗ ಗ ಗ ಗ ಮ ಗ ಮ ಪ ಗರಿ ಸರಿ ಸ ಸ ಸ ಸ ಸ ಸ ಸ ಸ ಮಗರಿ ಸರಿ ರಿ 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 ಮ ಗ ಮ ಪ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ತಾರೆಯರ ಅಂತರಾಳದ ಮಾತುಗಳನ್ನು ಕೇಳುವ ತಾರಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶ್ಯಾಮ್ ಪ್ರಸಾದ್. ವೀಕ್ಷಕರೇ, ಈ ವಾರದ ನಮ್ಮ ಅತಿಥಿ ಕನ್ನಡ ಚಿತ್ರರಂಗದ ಖ್ಯಾತ ನಟ ಶ್ರೀ ಸತೀಶ್ ನೀನಾಸಂ ಅವರು. ಹೆಚ್ಚಿನ ಸಮಯ ತಗೊಳ್ಳೋದು ಬೇಡ, ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಬರ್ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಶ್ಯಾಮ್ಜಿ. ಸತೀಶ್ ಅವರೇ, ಥ್ಯಾಂಕ್ ಯು. ವೆಲ್ಕಮ್ ಟು ತಾರಾಂತರಂಗ. ಡನ್, ಥ್ಯಾಂಕ್ ಯು. ದೂರದರ್ಶನ, ನೀವು ನಾವಾಗಲೇ ಮಾತಾಡ್ತಾ ಇದ್ದಾಗ ಹೇಳಿದ್ರಿ, ಪ್ರತಿಯೊಬ್ಬರಿಗೂ ಒಂದು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ, ನಮ್ಮ ಬಾಲ್ಯವನ್ನು ನೆನಪಿಸುವಂಥ ಒಂದು ದೂರದರ್ಶನ ಅಂತಂದ್ರೆ ಏನಂದ್ರೆ ನಮಗೆ, ಯಾಕೆಂದ್ರೆ ಯಾವಾಗಲೂ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ ನಮ್ಮ ಜನರೇಷನ್ಗೆ. ಹೌದು. ಮೇ ಬಿ ಇವತ್ತಿನ ಜನರೇಷನ್ಗೆ ದೂರದರ್ಶನ ಅಂತ ಗೊತ್ತಿಲ್ಲದೆ ಇರ್ಬೋದು, ಬಟ್ ನಾವು ನೀವಾಗಲಿ ಅಥವಾ ನಮ್ಮ ಏಜ್ನವ್ರು ಯಾರು ಇದ್ದಾರೋ ಎಲ್ರಿಗೂ ದೂರದರ್ಶನ ತುಂಬಾ ದೊಡ್ಡ ವಿಷಯ ನಮಗೆ. ನಿಜ. ಯಾಕಂದ್ರೆ ನಮಗೊಂದು ಮಾಯಾಪೆಟ್ಟಿಗೆ ಅಂತ ಕರಿತಿದ್ವಿ ಅದನ್ನ. ಮಾಯಾಪೆಟ್ಟಿಗೆನೇ ಅದು. ನಿಜ. ಯಾಕಂದ್ರೆ ಫಸ್ಟ್ ಟೈಮ್ ನಾವು ಕಂಡ್ಬಿಟ್ಟು ಅದನ್ನ ನೋಡಿದಾಗ ನಾವೇನೋ ಒಂದು ಚೈಲ್ಡ್ಹುಡ್ ಅಲ್ಲೇ ಬಹುಶಃ ನಮ್ಮ ಊರಿಗೆ ಟಿವಿ ಬಂದಿದ್ದು ಒಂದೇ ಟಿವಿ ನಮ್ಮ ಊರಲ್ಲಿ ಇದ್ದಿದ್ದು, ಆಂಟೆನಾಗ್ ತಿರ್ಗಿಸೋರು ಹಿಂಗೆ. ಹೌದು ಹೌದು ಹೌದು. ಈ ಕಡೆ ತಿರುಗಿಸಿದ್ರೆ ಹಿಂಗ್ ತಿರುಗಿಸಿ ನಾವು ಸಂಜೆ ಚಿತ್ರಮಂಜರಿಗೆ ಕಾಯ್ತಿದ್ವಿ ಶುಕ್ರವಾರ, ಪ್ರತಿ ಶುಕ್ರವಾರ. ವಾರ್ತೆಗಳನ್ನ ನೋಡ್ತಿರಲ್ಲ, ವಾರ್ತೆಗಳು ಬರ್ತಿದಂಗೆ ಹೊರಟೋಗ್ತಿದ್ವಿ. ಆದ್ರೆ ವಾರ್ತೆಗಳು ನೋಡಕ್ಕೆ ಒಂದು ವರ್ಗ ಇತ್ತು, ವಯಸ್ಸಾದವರು ಅವರೆಲ್ಲ ವಾರ್ತೆಗಳು ನೋಡೋರು. ಹಂಗೆ ದೂರದರ್ಶನ ನಮಗೆ ಒಂಥರ ಫಸ್ಟ್ ಟೈಮ್ ಅಲ್ವಾ ಟಿವಿ ನೋಡ್ತಾರೆ ನಮ್ಮ ಲೈಫಲ್ಲೇ. ಹೌದು. ಇವತ್ತಿನ ಜನರೇಷನ್ಗೆ ಟಿವಿ ಮನೆ ಮನೆಗೂ ಇದೆ. ನಮ್ಮ ಇಡೀ ಊರಿಗೆ ಇದ್ದಿದ್ದು ಒಂದೇ ಟಿವಿ. ಹೌದು. ಬೊರೇಗೌಡರು ಅಂತ ಒಬ್ರು ಇದ್ರು, ಅವ್ರ ಮನೇಲಿ ಟಿವಿ ಇತ್ತು ಬಿಟ್ರೆ ಇನ್ಯಾರ ಮನೇಲೂ ಟಿವಿ ಇರಲಿಲ್ಲ. ಇಡೀ ಊರ್ಗೂರೇ ಟಿವಿ ನೋಡೋರು ಅವ್ರ ಮನೆ ಒಳಗೆ ಕೂತಿರ್ತಿದ್ವಿ. ಹೌದು. ಹಳ್ಳಿಗಳಲ್ಲಿ ಮಾತ್ರ ಅಲ್ಲ, ಸಿಟಿಗಳಲ್ಲೂ ಕೂಡ ಒಂದು ರೋಡಲ್ಲಿ ಒಬ್ಬರ ಮನೆಯಲ್ಲೋ ಇಬ್ಬರ ಮನೆಯಲ್ಲೋ ಟಿವಿ ಇರ್ತಿತ್ತು, ಎಲ್ಲ ಹೋಗಿ ನೋಡುವಂಥದ್ದು ಅದೆಲ್ಲ ನಡೀತಾ ಇತ್ತು. ಅದು ಬಹಳ ಇಷ್ಟ. ಇವತ್ತಿಗೂ ನನಗೆ ಚೆನ್ನಾಗಿ ಕಿವಿನಲ್ಲಿ ಇರೋದಂದ್ರೆ, ನಾವು ಓಡ್ತಿದ್ವಿ ಅಂದ್ರೆ ವಾರ್ತೆಗಳು ಶುರು ಆದ್ಮೇಲೋ ಅಥವಾ ವಾರ್ತೆಗಳಿಗೆ ಬಿಫೋರೋ ಅಥವಾ ಅದಾದ್ಮೇಲೋ ಇದು ಬರ್ತಿತ್ತು ಚಿತ್ರಮಂಜರಿ. ಆ ಸೌಂಡ್ ಹಂಗೆ ಇನ್ನೂ ಕಿವಿನಲ್ಲಿದೆ. ಅಂದ್ರೆ ಅದು ಸೌಂಡ್ ಅದೆಲ್ಲ ಮೆಮೊರಿ ನಮ್ಗೆ. ಅಂದ್ರೆ ಬ್ರೈನಲ್ಲಿ ಇಂಪ್ರಿಂಟ್ ಆಗ್ಬಿಟ್ಟಿದೆ, ಚಾನ್ಸೇ ಇಲ್ಲ. ಇವತ್ತಿಗೆ ಯಾರಿಗೂ ಮೆಮೊರಿಗಳು ಉಳಿಯಲ್ಲ. ಇವಾಗಿನ ಅದೆಲ್ಲ ರೀಲ್ಸ್ ಜನರೇಷನ್. ಅದೇನಾಗ್ತಿರುತ್ತೆ ಗೊತ್ತಾ ನಿಮ್ಗೆ? ನಾನು ಒಂದು ಓದಿದ್ದೀನಿ ಅದ್ರ ಬಗ್ಗೆ. ಅಂದ್ರೆ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ನಿಮ್ಗೆ ಇವಾಗ ಯಾಕೆ ಯಾರಿಗೂ ಮೆಮೊರಿ ಉಳಿತಾ ಇಲ್ಲ ಅಂತಂದ್ರೆ, ಅಷ್ಟು ಓವರ್ಲೋಡ್ ಮಾಡ್ತಾ ಇದೀವಿ ಬ್ರೈನ್ಗೆ. ಅಂದ್ರೆ ಓವರ್ಲೋಡ್ ಅಷ್ಟೊಂದು ಮಾಡ್ತಾ ಇರೋದ್ರಿಂದ ಬ್ರೈನ್ಗೆ ಯಾವ್ದು ಸ್ಟೇ ಆಗ್ತಾ ಇಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಏನ್ ಮಾಡ್ತಾ ಇದ್ವಿ, ಟೆರಸ್ ನೋಡ್ತಾ ಇದ್ರೆ ಹಿಂಗೆ ಅಂಚು ನೋಡ್ತಾ ಇದ್ರೆ, ಮನೆ ಒಳಗೆ ಬೆಳಕು ನೋಡ್ಕೊಂಡು ಹಿಂಗೆ ಆಕಾಶ ನೋಡ್ಕೊಂಡು ಹಿಂಗೆ ಇದು ಹೆಂಚಿನ ಸಂದಿಲ್ ಒಂದು ಲೈಟ್ ಬರ್ತಾ ಇದ್ರೆ ಅದನ್ನೇ ನೋಡ್ತಾ ಇರುವ ಹಂಗೆ ಅರ್ಧ ಗಂಟೆ ನೋಡ್ತಿದ್ವಿ. ಅದೇ ಟೈಮ್ ಪಾಸ್. ಇಲ್ಲ ಪಡ್ಸಾಲ ಮಲ್ಕೊಂಡು ಹಿಂಗೆ ನೋಡ್ತಾ ಇದ್ರೆ ಒಂದು 1 hour ಹಂಗೆ ನೋಡ್ತಾರೆ ಸುಮ್ಮನೆ. ಅದೇ ಟೈಮ್ ಪಾಸ್ ನಮ್ಗೆ ಅವಾಗ. ಇವಾಗ ಎಲ್ಲಿ, ಈಗ ರೀಲ್ಸ್ ನೋಡ್ತಾರೆ, ಇನ್ನೊಂದು ನೋಡ್ತಾರೆ, ಮತ್ತೊಂದು ನೋಡ್ತಾರೆ, ಯಾವ್ದು ಉಳಿಯಲ್ಲ. 10 ನಿಮಿಷಕ್ಕೆ ಮುಂಚೆ ನೋಡಿರೋ ರೀಲ್ ನೆನಪಿರೋದಿಲ್ಲ. ಏನ್ ನೋಡಿದ್ವಿ ಅಂತ ನಾವು ದೂರದರ್ಶನದಲ್ಲಿ 20-30 ವರ್ಷದಿಂದ ನೋಡಿರೋದು ನೆನಪಿದೆ. ಅದಕ್ಕೆ ಈಗ ನಾವು ಪ್ರಮೋಷನ್ ಮಾಡೋದು ಅಷ್ಟೊಂದು ಸಿನಿಮಾಗೆ ಬನ್ನಿ ಹಿಂಗ್ ಮಾಡಿದೀವಿ, ಹಂಗ್ ಮಾಡಿದೀವಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ, ನಮ್ ಟೀಸರ್ ನೋಡಿ, ಪೋಸ್ಟ್ ನೋಡಿ, ಟ್ರೈಲರ್ ನೋಡಿ, ಟಾರ್ಚರ್ ಇಡ್ತಾರೆ. ಅದಕ್ಕೆ ನಾವು ಯಾಕೆ ಗೊತ್ತಾ, ಈಗ ನಾವ್ ಎಷ್ಟು ಹೇಳಿದ್ರು ಇನ್ನು 10 ನಿಮಿಷಕ್ಕೆ ಮರ್ತೋಗ್ತಾರೆ. ಆಲ್ರೆಡಿ ಇನ್ನೊಂದು ರೀಲ್ ನೋಡ್ತಾ ಇರ್ತಾರೆ ಅವರು. ಹಂಗಾಗಿ ನಾವು ಬಾಯ್ ಬಡ್ಕೊಳ್ಳೇಬೇಕೀಗ, ಸಿನಿಮಾ ನೋಡಿ 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 ಅನ್ನೋ ತರ ಸಿಚುಯೇಷನ್ ಕ್ರಿಯೇಟ್ ಆಗಿದೆ. ಓಕೆ, ಈಗ ಸಿನಿಮಾಗೆ ಬಂದ್ಬಿಡೋಣ. ಸಾಮಾನ್ಯ ಪ್ರೇಕ್ಷಕರಲ್ಲಿ ನಿಮ್ ಬಗ್ಗೆ ಅಂತಲ್ಲ, ಕನ್ನಡ ನಾಯಕ ನಟರ ಮೇಲೆ ಬರ್ತಾ ಇರೋ ಒಂದು ಆರೋಪ ಏನು ಅಂತಂದ್ರೆ, ನೀವುಗಳು ಪ್ಯಾನ್ ಇಂಡಿಯಾ ಅನ್ನೋ ಆಸೆಗೆ ಬಿದ್ದು ಕನ್ನಡಿಗ ಪ್ರೇಕ್ಷಕರಿಗೆ ಸಿನಿಮಾ ಮಾಡೋದನ್ನ ಮರಿತಾ ಇದ್ದೀರಾ ಅನ್ನೋದು. ಅಲ್ಲ, ಕನ್ನಡದವ್ರಿಗೆ 100% ಸಿನಿಮಾ ಮಾಡಲೇಬೇಕು. ಈಗ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟು ಏನೋ ಸರಿ, ಅದು ಬೇಕಿತ್ತು. ಯಾಕೆಂದ್ರೆ ಪ್ಯಾನ್ ಇಂಡಿಯಾ ಬೇಕಾಗಿತ್ತು. ಯಾಕೆಂದ್ರೆ ಕನ್ನಡ ಇಂಡಸ್ಟ್ರಿಯ ಸಿನಿಮಾಗಳು ಪ್ಯಾನ್ ಇಂಡಿಯಾ ಅನ್ನೋದಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ನಾವು ಇಲ್ಲಿ ಕೂತ್ಕೊಂಡು ರಜನಿಕಾಂತ್ ಅವ್ರ ಸಿನಿಮಾಗಳನ್ನ ನೋಡ್ತಾ ಇದ್ವಿ. ಈಗ ನಾವು ಚಿರಂಜೀವಿ ಅವ್ರ ಸಿನಿಮಾಗಳು ನೋಡಿದೀವಿ, ಮಮ್ಮೂಟಿ ಮೋಹನ್ ಲಾಲ್ ಸಿನಿಮಾಗಳು ನೋಡಿದೀವಿ, ಶಾರುಖ್ ಖಾನ್ ಸಿನಿಮಾಗಳು ನೋಡಿದೀವಿ, ಅಥವಾ ಬೇರೆ ಬೇರೆ ರಾಜ್ಯದ ಎಲ್ಲಾ ಆಕ್ಟರ್ಗಳ ಸಿನಿಮಾಗಳು ನಾವಿಲ್ಲಿ ನೋಡಿದೀವಿ. ನಮ್ಮ ಸಿನಿಮಾಗಳನ್ನ ಬೇರೆ ಯಾರು ನೋಡ್ತಾ ಇರಲಿಲ್ಲ. ಒಂದು ಕಾಲದಲ್ಲಿ ನೋಡ್ತಾ ಇದ್ರೆ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಇಲ್ಲ ಕನ್ನಡ ಸಿನಿಮಾಗಳಿಗೆ. ಅಂತ ಟೈಮಲ್ಲಿ ಒಂದು KGF ನ ಟ್ರೈ ಮಾಡ್ತಾರೆ. ಓಕೆ, ಅದು ಬೇರೆ ಲೆವೆಲ್ಗೆ ಹೊಡೆಯುತ್ತೆ. ಅವಾಗ ಆಲ್ ಓವರ್ ಇಂಡಿಯಾ ಒಂದು KGF
ಓಕೆ ನಮ್ಮ ಆಕ್ಟರ್ಗಳು ಕನ್ನಡ ಆಕ್ಟರ್ಗಳು ಆ ಲೆವೆಲ್ಗೆ ಇದಾರೆ ಅನ್ನೋ ಒಂದು ಪ್ರೌಡ್ ಫೀಲ್ ನ ತಗೊಂಡು ನಿಲ್ಸುತ್ತೆ, ಒಂದು ಕಿರೀಟ ಅದು. ಹೌದು. ಅದಾದ್ಮೇಲೆ ಕಾಂತಾರ ಬರುತ್ತೆ, ಆ 2 ಪ್ರೊಡಕ್ಷನ್ ಹೊಡಿತವೆ. ಅಂದ್ರೆ ನಿಮ್ಗೆ ಏನ್ ಗೊತ್ತಾ, ಒಂದರ ಹಿಂದೆ ಒಂದಷ್ಟು ಮೈನಸ್ ಪ್ಲಸ್ 2 ಇದ್ದೇ ಇರುತ್ತೆ. ರೈಟ್. ಅದು ಮಾರ್ಕೆಟ್ ಬಿಸ್ನೆಸ್. ಯಸ್. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ನೋಡಿ ಈಗ ನೀವೇ ಹೇಳ್ತಾ ಇದ್ರಿ, ಅವಾಗಲೂ ಒಂದು ಮಾಡ್ತಿದ್ವಿ, ಒಂದು ಹಾರರ್ ಸಿನಿಮಾ ಬಂದ ತಕ್ಷಣ 100 ಹಾರರ್ ಸಿನಿಮಾಗಳು ಬರುತ್ತೆ. ಬಟ್ ಆಕ್ಚುಲಿ ಏನ್ ಗೊತ್ತಾ, ನಾನು ಹೇಳೋದು ಅಲ್ಲೇ ನಾವು ಇಡುತ್ತಾ ಇರೋದು. ಎಲ್ಲಿ ಇಡುತ್ತಾ ಇದೀವಿ ಅಂದ್ರೆ, ಈ KGF ಅಂತಂದ್ರೆ KGF ತರನೇ ಒಂದು 10 ಸಿನಿಮಾ ಮಾಡಕ್ ಹೋಗೋದು, ಕಾಂತಾರ ಬಂತಂದ್ರೆ ಕಾಂತಾರ ತರದೇ ಒಂದು 10 ಸಿನಿಮಾ ಮಾಡಕ್ ಹೋಗೋದು. ನೋ, ನನಗೇನ್ ಗೊತ್ತು ಸ್ಟ್ರೆಂತ್, ನನ್ನ ಸ್ಟ್ರೆಂತ್ ಏನಿದೆ, ರೈಟ್, ನನ್ನ ನೇಟಿವಿಟಿ ಏನಿದೆ, ನನ್ಗೆ ಯಾವ ಪ್ರಪಂಚ ಚೆನ್ನಾಗಿ ಗೊತ್ತು. ಈಗ ಫಾರ್ ಎಕ್ಸಾಂಪಲ್ ಸೂರ್ಯ ಅವ್ರು ಮಾಡೋ ಸಿನಿಮಾ ನಾನು ಮಾಡಕ್ಕಾಗಲ್ಲ, ನಿಜ, ನಾನು ತಲೆನೇ ಓಡಲ್ಲ ಹಂಗೆ. ಹೌದು. ಅವ್ರಿಗೆ ಗೊತ್ತಿರೋ ಪ್ರಪಂಚ ನನಗೆ ಗೊತ್ತಾಗಲ್ಲ, ಅದು ಆ ಜಗತ್ ನಾನು ನೋಡೇ ಇಲ್ಲ. ನಾನು ಏನಾದ್ರು ಸಿನಿಮಾ ಮಾಡ್ತೀನಿ ಅಂತಂದ್ರೆ ನನ್ನ ಕಥೆಗಳು ನೋಡೋದೇ ಬೇರೆ ತರ. ನನ್ನ ತಲೆ ಬರೋದೇ ನನ್ನ ಊರು, ನಾನ್ ನೋಡಿರೋ ಜನರೇಷನ್, ನಾನ್ ನೋಡಿರೋ ನೆನಪುಗಳು, ಹಳ್ಳಿ, ಆ ಜಗತ್ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಿಮ್ಮ ಸ್ಟ್ರೆಂತ್ ಅಲ್ಲಿದೆ, ನನ್ನ ಸ್ಟ್ರೆಂತ್ ಅಲ್ಲಿದೆ. ಈಗ ಬೇರೆ ಬೇರೆಯವರು ಬೇರೆ ಬೇರೆ ಭಾಗದ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಸ್ಟ್ರೆಂತ್ ಅದು. ನಾನು ಅದೇ ತರ ಸಿನಿಮಾ ಮಾಡಕ್ ಹೋಗ್ತೀನಿ ಅಂತಂದ್ರೆ ಮತ್ತೆ ಅದೇ ಹಾಕ್ಬೇಕು ನಿಮ್ಗೆ. ಒಂದು KGF ಆಯ್ತಲ್ಲ, ಪುನಃ ಯಾಕೆ ಜನ ಅದನ್ನೇ ನೋಡ್ಬೇಕು? ವೈ? ಮತ್ತೆ ಅದಕ್ಕೆ ನಾನು ಮಾಡೋ ಸಿನಿಮಾಗಳಲ್ಲಿ ನಾನು ಆಕ್ಚುಲಿ ಇದನ್ನ ಹೇಳಿದ್ದೆ, ಎಲ್ಲ ನಮ್ಮ DA ಮಾಡ್ಬೇಕಾದ್ರೆ, ಸರ್ ಯಾವ ಫ್ಲೇವರ್ ಯಾವ ಟೋನ್ ಕೊಡೋಣ ಸರ್ ಸಿನಿಮಾಗೆ ಅಂತಂದಾಗ, KGF ಕಾಂತಾರ ಬೇಡ, ಈ ಸಿನಿಮಾಗೆ ಒಂದು ಟೋನ್ ಇದೆ ಅದನ್ನೇ ಕೊಡಿ ನೀವು. ಅವರು ಸರ್ ಈ ಪರ್ಟಿಕ್ಯುಲರ್ ಈ ಟೋನ್ ಆಗೋಣ ಸರ್ ಅಂತ ಕೇಳಿದ್ರು DA ನಲ್ಲಿ. ಇಲ್ಲ ನೋ ನೋ ನೋ, ನೀವು ಆ ರೆಪ್ಲಿಕಾ ತರಬೇಡಿ, ಬಿಕಾಸ್ ಅದನ್ನ ನಾನು ಹೇಟ್ ಮಾಡ್ತಾ ಇಲ್ಲ, ಆದರೆ ಈ ಸಿನಿಮಾಗೆ ಒಂದು ಟೋನ್ ಇದೆ ಅದನ್ನ ಕೊಡಿ, ಜನ ಅವಾಗ ಇಷ್ಟಪಡ್ತಾರೆ. ಪ್ರತಿ ಸಲ ನನ್ನಲ್ಲೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ನನ್ನಲ್ಲೇನು ಯಶನ್ ನೋಡಲ್ಲ, ನನ್ನಲ್ಲಿ ಇಲ್ಲ ಅಥವಾ ದರ್ಶನ್ ಅವ್ರು ನೋಡಲ್ಲ ಅಥವಾ ಸುದೀಪ್ ಅವ್ರು ನೋಡಲ್ಲ, ನನ್ನಲ್ಲಿ ಸತೀಶನ್ನೇ ನೋಡಕ್ ಬರೋ ಜನ. ಹೌದು. ಅದಕ್ಕೆ ಅವ್ರವ್ರು ನೋಡಕ್ ಹೋಗ್ಬೇಕು. ನಾನು ಅವ್ರ ತರನೇ ಸಿನಿಮಾ ಮಾಡಿದ್ರೆ, ಅವ್ರ ತರನೇ ಆಕ್ಟ್ ಮಾಡಿದ್ರೆ, ನನ್ನ ಯಾಕೆ ನೋಡಕ್ ಥಿಯೇಟರ್ಗೆ ಟಿಕೆಟ್ ತಗೊಂಡ್ಬರ್ಬೇಕು? ಅವರೇ ಇದಾರಲ್ಲ. ಅಬ್ಸಲ್ಯೂಟ್ಲಿ. ಆ ಪಾಯಿಂಟ್ ಅಲ್ಲಿ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ನಿಜವಾಗ್ಲೂ ಕಾನ್ಫಿಡೆನ್ಸ್ ಇದು, ಸಿನಿಮಾ ನೋಡಿ ಕೂತ್ಕೊಂಡು, ಓಕೆ ಈ ಸಿನಿಮಾನ ಬೇರೆ ಭಾಷೆಯವ್ರು ನೋಡೋ ತರ ಇದೆ, ಇದನ್ನ ತಗೊಂಡು ಅವ್ರು ರೀಚ್ ಮಾಡ್ಬೋದು ನಾವು, ಓಕೆ ಇದನ್ನ ಪ್ಯಾನ್ ಇಂಡಿಯಾ ಮಾಡ್ಬೋದು ಅಂತ ನಿಜವಾಗ್ಲೂ ನಿಮ್ಗೆ ಅನ್ಸಿದ್ರೆ ಅದನ್ನ ಮಾಡೋದ್ರಲ್ಲಿ ಅರ್ಥ ಇದೆ. ಸುಮ್ಮನೆ ಅನ್ನೆಸರಿ ಏನು ಗೊತ್ತಾ, ಹಣ ಪೋಲ್ ಮಾಡೋದ್ರಲ್ಲಿ ಏನೋ ನಿರ್ಮಾಪಕರ ಜೇಬು ಖಾಲಿ ಆಗ್ತಾ ಇರುತ್ತೆ ಬಿಟ್ರೆ ಅದರಿಂದ ಏನು ಅಚೀವ್ಮೆಂಟ್ಗಳಾಗಲ್ಲ. ಆಮೇಲೆ ಒಳ್ಳೆ ಸಿನಿಮಾಗಳನ್ನ ತಗೊಂಡು ಆಚೆ ಬಿಡ್ಬೇಕು. ನಾವು ಬಿಡ್ಬೇಕಾದ್ರೆ ನೋಡಿದಾಗ ಏನಾಗುತ್ತೆ, ಮಾಡೋ ಎಲ್ಲ ಸಿನಿಮಾಗಳನ್ನು ಪ್ಯಾನ್ ಇಂಡಿಯಾ ಮಾಡಬಾರ್ದು, ಚಾನ್ಸೇ ಇಲ್ಲ. ಈಗ ನಾನು ಇಷ್ಟು ವರ್ಷ ಸಿನಿಮಾ ಮಾಡಿದೆ, ನಾನು ಇದು ಬಂದು ಯಾವ ಕಾಲ ಆಯಿತು, KGF ಬಂದು ಯಾವ ಕಾಲ ಆಯಿತು, ಅವಾಗಲೇ ಪ್ಯಾನ್ ಇಂಡಿಯಾ ಆಯ್ತಲ್ವಾ. ನಾನು ಇದುವರೆಗೂ ಬೇರೆ ಭಾಷೆ ಟ್ರೈಯೇ ಮಾಡಲಿಲ್ಲ. ಯಾಕೆ ಗೊತ್ತಾ, ನನಗೆ ನಂಬಿಕೆ ಇರಲಿಲ್ಲ ನಾನು ಮಾಡಿರೋ ಸಿನಿಮಾಗಳನ್ನ ಇದನ್ನ ತಗೊಂಡು ಬೇರೆ ಮುಂದಕ್ಕೆ ಇಡ್ಬೋದು ಅಂತ. ನನಗೆ ಆ ನಂಬಿಕೆ ಬಂದಿದ್ದೆ ಈಗ ದ ರೈಸ್ ಆಫ್ ಅಶೋಕ ಮೇಲೆ. ರೈಟ್. ಇವಾಗ ನಾನು ಅದನ್ನ ಕನ್ನಡ, ತಮಿಳು, ತೆಲುಗು ಮಾಡ್ತಾ ಇದ್ದೀನಿ. ರೈಟ್. ಅಲ್ಲಿವರೆಗೂ ನಾನು ಮಾಡಲಿಲ್ಲ. ಹೌದು. ಬಿಕಾಸ್ ಯಾಕಂದ್ರೆ ನನಗೆ ಕಾನ್ಫಿಡೆನ್ಸ್ ಇಲ್ಲ ಅಂದಮೇಲೆ ಕನ್ನಡ ಫಸ್ಟು. ಆಮೇಲೆ ಇದನ್ನು ತಮಿಳು ತೆಲುಗು ಯಾಕೆ ಮಾಡ್ತಾ ಇದೀನಿ ಅಂತಂದ್ರೆ, ಫಸ್ಟ್ ಮಾಡೋದು ಕನ್ನಡ ಸಿನಿಮಾನೇ, ಇದು ಕನ್ನಡಕ್ಕೇನೆ. ತಮಿಳು ತೆಲುಗು ಯಾಕೆ ಮಾಡ್ತಾ ಇದೀನಿ ಅಂತಂದ್ರೆ, ಆ ನೇಟಿವಿಟಿಗೆ ಈ ಕತೆ ಒಗ್ಗುತ್ತೆ. ಆಮೇಲೆ ಈ ಹೊಸ ಪ್ರಪಂಚನ ನಾವು ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ಕ್ವಾಲಿಟಿ ಆಗಲಿ, ಈ ಕಂಟೆಂಟ್ ಆಗಲಿ ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಕಾನ್ಫಿಡೆನ್ಸ್ ಇದೆ. ಈಗ ನಾನು ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ಟೆಕ್ನಿಷಿಯನ್ ಆಗಿ ನಾನು ಸಿನಿಮಾ ನೋಡಿದ್ದೀನಿ, ನನಗೆ ಕಾನ್ಫಿಡೆನ್ಸ್. ಆ ಕಾರಣಕ್ಕೋಸ್ಕರನೇ ಇದನ್ನು ಕನ್ನಡ, ತಮಿಳು, ತೆಲುಗು 3 ಲ್ಯಾಂಗ್ವೇಜ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಮಾಡಿದ್ದೆಲ್ಲ ಸಿನಿಮಾನು ನಾನು ತಗೊಂಡೋಗಿ ಮಾಡ್ತೀನಿ ಅಂತಂದರೆ ವರ್ಕ್ ಆಗಲ್ಲ. ಅಲ್ಲೇನೋ ಚೆನ್ನಾಗಿರೋದು ಬೇಕಲ್ಲ. ಅಂದ್ರೆ ಇಡೀ ಜಗತ್ತಿನ ಸಿನಿಮಾಗಳನ್ನ ನೋಡ್ತಾ ಇರ್ತಾರೆ ಎಲ್ಲರೂ, ವರ್ಲ್ಡ್ ಸಿನಿಮಾಗಳನ್ನ ನೋಡ್ತಾ ಇರ್ತಾರೆ. ಇವತ್ತು ನಿಮ್ ಕೈಯಲ್ಲಿ OTT ಇದೆ, ನಿಮ್ಗೆ ಪಟ್ಟನ್ ಸಿಗುತ್ತೆ ಸಿನಿಮಾ ಕೈಗೆ. ಹಿಂಗಿರ್ಬೇಕಾದ್ರೆ ನೀವು ಅದಕ್ಕೆ ಕಾಂಪೀಟ್ ಮಾಡಕ್ ಆಗದೆ ಇದ್ರು, ಏನ್ ಗೊತ್ತಾ, ನಾವು 100 ಕೋಟಿ 500 ಕೋಟಿ ಹಾಕಿ ಬಜೆಟ್ ಮಾಡಕ್ ಆಗದೆ ಇದ್ರು ಒಳ್ಳೆ ಕಂಟೆಂಟ್ ನ ತುಂಬಾ ಚೆನ್ನಾಗಿ ಮಾಡಿದ್ರೆ 100% ರೀಚ್ ಮಾಡಬಹುದು. ಅದೇ ಅಶೋಕ. ವಂಡರ್ಫುಲ್, ವಂಡರ್ಫುಲ್. ಆ ಸಿನಿಮಾ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಕರಿಯರ್ ಹೇಗೆ ಬೆಳೆದು ಬಂತು ಅನ್ನೋದ್ರ ಬಗ್ಗೆ ಮೇಲ್ಕಾಗ್ತಾ ಬಂದ್ರೆ, ಸಿನಿಮಾ ರಂಗಕ್ಕೆ ನಟರಾಗಿ ಬರೋರೆಲ್ಲರೂ ಹೀರೋ ಆಗೋ ಒಂದು ಗುರಿ ಇಟ್ಕೊಂಡೇ ಬರೋದಲ್ವಾ? ಹೌದು, ಇರುತ್ತೆ, ಆಸೆ ಇರುತ್ತೆ. ಆದ್ರೆ ಏನಂದ್ರೆ, ನನಗೆ ಒಂದೇನಂದ್ರೆ ನೋಡಿ, ನಮ್ಮ ಅಪ್ಪ ಯಾರೋ ಶ್ರೀಮಂತ ಅಲ್ಲ, ಅಥವಾ ನಮ್ಮ ಬ್ಯಾಕ್ ಗ್ರೌಂಡ್ ಏನು ಭಯಂಕರ ದೊಡ್ಡದಲ್ಲ. ನಾನು ಬಂದ ತಕ್ಷಣ ಹೀರೋ ಪಾತ್ರ ಕೊಡೋಕೆ ಮಾರ್ಕೆಟ್ ಇಲ್ಲ ನಮಗೆ. ಓಕೆ, ಇನ್ವೆಸ್ಟ್ ಮಾಡೋರು ಯಾರು, ಇವ್ನು ದೊಡ್ಡ ನಟನ ಅಂತ ಏನೋ ಭಯಂಕರ ಬಂದ್ಬಿಟ್ನಪ್ಪ ನಮಗೋಸ್ಕರ ಇಡೀ ಇಂಡಸ್ಟ್ರಿ. ನಟರ ಕುಟುಂಬದಿಂದನೂ ಬಂದಿಲ್ಲ ನಾವು, ಆಗ ನಟರ ಕುಟುಂಬದಿಂದನೂ ಬಂದಿಲ್ಲ. ಅಂದ್ರೆ ನಟರ ಕುಟುಂಬದಿಂದ ಬಂದಿರೋದು ತಪ್ಪಲ್ಲ. ಈಗ ಅಲ್ಲಿ ಆಪರ್ಚುನಿಟಿ ಸಿಗುವಂತ ಕುಟುಂಬದಿಂದ ಬಂದಿಲ್ಲ. ಬಿಕಾಸ್ ನಾನೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೆ ಸಿನಿಮಾ. ನಮ್ಮ ಕುಟುಂಬದಲ್ಲಿ ಯಾರು ಮಾಡಿಲ್ಲ ಸಿನಿಮಾ, ಗಂಧಗಳಿದೆ ಗೊತ್ತಿಲ್ಲ. ಸಿನಿಮಾಗೆ ಹೋಗ್ತೀನಿ ಅಂದ್ರೆ ಕೋಲ್ ತಗೊಂಡು ರಾಪ ಹೊಡೆಯೋರು ನಮ್ಮ ಮನೇಲಿ, ಬಾರ್ಸಾಕ್ಬಿಡೋರು ನನ್ಗೆ. ಬಾರಿಸ್ಕೊಂಡಿದ್ದು ತಾಯಿನ ಮಣ್ಣಂದ್ರೆ ಎಲ್ಲ ಕಡ್ಡಿ ತಗೊಂಡು ಹೊಡೆದ್ರೆ ನನಗೆ ಓದು ಅಂತ ಹೊಡೆಯೋರು, ನನಗೆ ಸರ್ದೇ ಹೊಡೆಯೋರು.
ಓದ್ಬೇಕು ಅಂತ. ಸಿನಿಮಾಗೆ ಹೋಗಿದ್ದೀನಿ ಅಂತ ಗೊತ್ತಾರಂತೂ ಬೀಳ್ತಿದ್ದೆ 2 ಸರಿ. ಆ ಸಿನಿಮಾ ನೋಡೋದು ಒಂದು, ಆದ್ರೆ ನಾನು ಸಿನಿಮಾದಲ್ಲಿ ನಟನೆ ಮಾಡ್ತೀನಿ ಅಥವಾ ಸಿನಿಮಾ ರಂಗಕ್ಕೆ ಹೋಗ್ತೀನಿ ಅಂತ ಮೊದಲು ನಿಮ್ಗೆ ಅನ್ಸಿದ್ದೆ ಯಾವಾಗ? ನಾನು ನಾಟಕಗಳು ಮಾಡಿದಾಗ ನಾಟಕಗಳು ಶುರು ಮಾಡಿದೆ ಫಸ್ಟು. ಅಮೆಚೂರು ಥಿಯೇಟ್ರಲ್ಲಿ ಜನದನಿ ಅಂತ ನಮ್ದೊಂದು ತಂಡ ಮಂಡ್ಯದಲ್ಲಿ. ಆಕಸ್ಮಿಕವಾಗಿ ನಾನು ಎಂಟ್ರ್ ಆದೆ ನಾಟಕಗಳಿಗೆ. ಬೀದಿ ನಾಟಕ ಮಾಡ್ತಾ ಇದ್ದೆ. 50 ರೂಪಾಯಿ 25 ರೂಪಾಯಿ ಕೊಡೋರು ಒಂದು ಶೋಗೆ. ಆ ಬೀದಿ ನಾಟಕದಿಂದ ಶುರುವಾದ ಜರ್ನಿ. ಆಮೇಲೆ ನಾಟಕಗಳು ಶುರು ಮಾಡಿದೆ. ಅಲ್ಲಿಂದ ನೀನಾಸಮ್ಗೆ ಹೋದೆ. ಅಲ್ಲಿಂದ ಬಂದು ಆಮೇಲೆ ಸೀರಿಯಲ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ರೈಟ್. ಸೀರಿಯಲ್ ಕನಸುಗಳ ಜೊತೆಗೆ ಫಸ್ಟ್ ಶುರು ಮಾಡಿದ್ದೆ ಒಂದು ಸಣ್ಣ ಪುಟ್ಟ ಪಾತ್ರ. 250 ರೂಪಾಯಿ 300 ರೂಪಾಯಿ ಅಲ್ಲಿ ಶುರು ಮಾಡಿ ಒಂದು 250 ರೂಪಾಯಿ ಮನೆ ಜಾಗ ರೆಂಟ್ಗಿದ್ದೆ. ಒಂದು 250 ರೂಪಾಯಿ ರೆಂಟ್ಗಿರುವಷ್ಟು ಜಾಗ, ಇಷ್ಟಾಗಲ್ಲ, ನಾವು ನೀವು ಕೂತಿದ್ದೀವಲ್ಲ, ಇಷ್ಟಾಗಲ್ಲ ಜಾಗದಲ್ಲಿ ಬಡಗಿದ್ದೆ. ಅಲ್ಲಿಂದ ಶುರು ಮಾಡಿದ ಜರ್ನಿ ಇಲ್ಲಿವರೆಗೂ ಬಂದಿದ್ದೀನಿ. ವಂಡರ್ಫುಲ್. ಬೀದಿ ನಾಟಕದಿಂದ ಆಮೇಲೆ ಸೀರಿಯಲ್ಸ್ ಬಂದ್ರಿ, ಆಮೇಲೆ ಸಿನಿಮಾನಲ್ಲೂ ಪೋಷಕ ಪಾತ್ರಗಳಿದೆ. ಆದೇಶ ಅನ್ಸುತ್ತೆ ಮೊದಲನೇ ಸಿನಿಮಾ, ಶಿವಣ್ಣ ಅವರದ್ದು ಸಿನಿಮಾದಲ್ಲಿ ಮೊದಲನೇದಾಗಿ. ಅಲ್ಲಿಂದ ಡ್ರಾಮಾವರೆಗೂ ಸಾಕಷ್ಟು ಸಿನಿಮಾಗಳಲ್ಲಿ ಒಂದು ರೀತಿಯಲ್ಲಿ ಪೋಷಕ ನಟನೋ ಅಥವಾ ಹೀರೋನ. ಹೌದು. ಅಲ್ಲ, ನನ್ನನ್ನು ಪ್ರೂವ್ ಮಾಡ್ಕೋಬೇಕಾಗಿತ್ತು. ನೀವು ಅವಾಗ ಕ್ವಶನ್ ಕೇಳಿದ್ರಿ, ನೀವು ಏನು ಅವಕಾಶ, ನಿಮ್ಗೆ ದೊಡ್ಡ ಆಕ್ಟರ್ ಬ್ಯಾಕ್ ಗ್ರೌಂಡ್ ಇಲ್ಲ, ಏನೂ ಇಲ್ಲ, ಮತ್ತೆ ಹೆಂಗೆ ಆಗ್ಬೇಕು ಅಂತ ಕನ್ಸಿತ್ತ ನಿಮ್ಗೆ ಅಂತ. ನಾನು ಅವಾಗ ಕಂಡಿದ್ದೊಂದನೆ, ಒಂದೊಂದೇ ಮೆಟ್ಲನ್ನ ಹತ್ತಾ ಹೋಗ್ಬೇಕು. ಒಂದು ಪಾತ್ರ ಸಿಕ್ಕಿದೆ ಈಗ ಮಾದೇಶ, ಇದ್ರಲ್ಲಿ ನಾನು ಪ್ರೂವ್ ಮಾಡಬೇಕು. ಇದರಲ್ಲಿ ಇನ್ನೊಂದು 4 ಸಿನಿಮಾ ಬರ್ಬೇಕು ನನಗೆ. ನಾನು ಟಾರ್ಗೆಟ್ ಹಂಗೆ ಮಾಡ್ತಾ ಇದ್ದು, ಯೋಚನೆ ಹಂಗೆ ಮಾಡ್ತಾ ಇದ್ದೆ. ಈ ಸಿನಿಮಾ ನೋಡಿದಾಗ ಜನ ಇಂಡಸ್ಟ್ರಿ ಅವರು ಈ ಸಿನಿಮಾ ನೋಡಿದ್ರೆ ಇದು ಮಾದೇಶ ಅನ್ನೋದು ಶಿವಣ್ಣನ ಸಿನಿಮಾ, ದೊಡ್ಡ ಸಿನಿಮಾ, 100% ಜನ ಬಂದೇ ಬರ್ತಾರೆ, ನೋಡ್ತಾರೆ. ಇಲ್ಲಿ ನನ್ನನ್ನು ಗುರುತಿಸ್ಬೇಕು, ರೈಟ್, ನಾನು ಚೆನ್ನಾಗಿ ಮಾಡಬೇಕು, ಅಷ್ಟೇ ಟಾರ್ಗೆಟ್. ನೆಕ್ಸ್ಟ್ ಏನಾಗ್ತೀನಿ ಅನ್ನೋದಲ್ಲ, ಫಸ್ಟ್ ಇದನ್ನ ಚೆನ್ನಾಗಿ ಮಾಡೋಣ, ಈ ಕೆಲಸ ಮುಗಿಸೋಣ ಅಂತ. ಅದು ಮುಗೀತು. ನಾನು ಏನು ಟಾರ್ಗೆಟ್ ಹಾಕಿದ್ದು ಕರೆಕ್ಟಾಗಿ ವರ್ಕ್ ಆಯ್ತು. ಅದರಿಂದ 4 ಆಫರ್ ಬಂತು. ಯೋಗಿ ಅಂತ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಬಂತು. ಆಮೇಲೆ ಸುಮಾರಲ್ಲಿ ಇಂಡಸ್ಟ್ರಿನಲ್ಲಿ ಆಲ್ರೆಡಿ ಟಾಕ್ ಶುರುವಾಯ್ತು ನನ್ನ ಬಗ್ಗೆ. ಯಾರು ಒಳ್ಳೆ ಹುಡುಗ, ಒಳ್ಳೆ ನಟ ಅಂತ ಶುರುವಾಯ್ತು. ಫಸ್ಟ್ ಫಿಲ್ಮ್ ಇಂದಾನೆ, ಮಾದೇಶದಿಂದ. ಅದಾದ್ಮೇಲೆ ಭಟ್ರಿಗೂ ನನಗೂ ಸೀರಿಯಲ್ ಮಾಡ್ಬೇಕಾದ್ರೆ ಒಂದು ಫ್ರೆಂಡ್ಶಿಪ್ ಇತ್ತು. ಆ ರಿಲೇಶನ್ಶಿಪ್ ಅಲ್ಲಿ ನನ್ನ ಮನಸ್ಸರಾಗ ಕಾಸ್ಟ್ ಮಾಡಿದ್ರು. ನಾನು ಅವರು ಸೀರಿಯಲ್ ಒಟ್ಟಿಗೆ ಕೆಲಸ ಮಾಡಿದ್ವಿ, ಪರಮಪದ ಅಂತ ಒಂದು ಸೀರಿಯಲ್. ಅಲ್ಲಿಂದ ಕಾಸ್ಟ್ ಮಾಡಿದ್ರು. ಆ ಕಾಸ್ಟ್ ಮಾಡಾದ್ಮೇಲೆ ನಾನು ಲೈಫಲ್ಲಿ ಅಂದ್ರೆ ನನಗೆ ಕೆಳಗಡೆ ಬಂದೇ ಇಲ್ಲ. ನಾನು ಎಲ್ಲ ಹಿಂಗೆ ಆಗಿದ್ದು ನನ್ನ ಲೈಫು. ಸೀರಿಯಸ್ ಹೇಳ್ತಾ ಇದ್ದೀನಿ, ನನಗೇನು ಅಂತ ಕಷ್ಟಗಳು ಬರಲ್ಲ ಸಿನಿಮಾ ರಂಗದಲ್ಲಿ. ರೈಟ್. ಮನಸಾರೆ ಬಂತು, ಪಂಚರಂಗಿ ಬಂತು, ಸಿನಿಮಾಗಳು ಬರ್ತಾನೆ ಇದ್ದವು ನನಗೆ. ಕಾಂಚಾಣ, ಅದು ಇದು ಡ್ರಾಮಾ ಅಲ್ಲ, ಇದು ಅದಕ್ಕೆ ಲೈಫು ಇಷ್ಟೇನೆ. ಅಣ್ಣ ಬಾಂಡು ಅಂದ್ರೆ ನಾನು ಮಾಡಿ ಸಿನಿಮಾಗಳೆಲ್ಲ ಇಟ್ಟೆ. ಹೌದು. ಆ ಟೈಮಲ್ಲಿ ಮನಸಾರ ಇಟ್ಟು, ಲೈಫು ಇಷ್ಟೇನೆ ಇಟ್ಟು, ಅಣ್ಣ ಬಾಂಡ್ ಇಟ್ಟು, ಆಮೇಲೆ ಪಂಚರಂಗಿ ಇಟ್ಟು, ಡ್ರಾಮಾ ಇಟ್ಟು. ಯೋಗರಾಜ್ ಭಟ್ ಅವರ ಜೊತೆಗೆ ಮಾಡಿದಂತ ಸಿನಿಮಾಗಳದೊಂದು ಸೀರೀಸ್ ಇದೆ. ಎಲ್ಲಾ ಸಿನಿಮಾದಲ್ಲೂ ನೀವಿದ್ರಿ. ಹೌದು. ಎಲ್ಲಾ ಸಿನಿಮಾನು ಚೆನ್ನಾಗಾಯ್ತು. ಏನದು ಅಮೆರಿಕ ಕೇಬಲ್ ಎಳೆಯೋದೊಂದು ಬಾಕಿ ಇತ್ತು. ಮನಸಾರೆ. ಅದು ಬಹಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಅದೇ ಫಸ್ಟ್ ಕ್ಯಾರೆಕ್ಟರ್ ನಾನು ಮಾಡಿದ್ದವ್ರ ಜೊತೆ. ಬಹಳ ಖುಷಿಯಾಗಿದೆ ಅಂದ್ರೆ, ಅವ್ರು ಕರೆದ್ಬಿಟ್ಟು ಈ ಕೇಬಲ್ ಎಳೆಯೋ ಪಾತ್ರ ಆಯ್ತಾ ಕಣೋ, ನೀನು ಮಾಡ್ಬೇಕು ಕಣೋ ಅಂತಂದ್ರು. ನಾನೇ ಅನ್ಕೊಂಬಿಟ್ಟೆ, ಕೇಬಲ್ ಎಳೆಯೋ ಪಾತ್ರ ಇದು, ಮನೆಗೆ ಬಂದವನು ನಾನು, ನನ್ನೇ ಹೀರೋ ಮಾಡ್ತಾವ್ರಿ ಇವರು ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ನನ್ನ ತಲೆವಾಡೆ ನಾನೇ ಹೀರೋ ಪಿಕ್ಚರ್ಗೆ 4-5 ಜನಕ್ಕೆ ಹೇಳೋಗ್ಬಿಟ್ಟೆ ನಾನು. ಯೋಗರಾಜ್ ಸರ್ ಕರೆದಿದ್ರು ಹಿಂಗೆ. ಯೋಗರಾಜ್ ಭಟ್ರು ಅಂದರೆ ಅವಾಗಂತೂ ಹೆವಿ ಹೈಪು. ಮುಂಗಾರು ಮಳೆ ಬಂದಿತ್ತು. ಮುಂಗಾರು ಮಳೆ ಬಂದು ಏನು ಆ ಲೆವೆಲ್ ಬ್ಲಾಕ್ ಬಸ್ಟರ್ ಸಿನಿಮಾ. ನೆಕ್ಸ್ಟ್ ಗಾಳಿಪಟ ಸೂಪರ್ ಹಿಟ್ಟು. ಅದಾದ್ಮೇಲೆ ಯಾವುದೋ ಪರಮಾತ್ಮ ಸೂಪರ್ ಹಿಟ್ಟು. ಅಲ್ಲ, ಪರಮಾತ್ಮ ಅಲ್ಲ, ಅದು ಪರಮಾತ್ಮ ಆಗಿತ್ತಾ ಇಲ್ಲ ಅನ್ಸ್ತದೆ, ಮರ್ತೋಗಿದೆ. ಅದಕ್ಕಿಂತ ಮುಂಚೆ ಮನಸಾರೆ. ಆದ್ರೆ ಅವರ ಹೆಸರು ಒಂದು ಇಂಡಸ್ಟ್ರಿ ಭಯಂಕರವಾಗಿತ್ತು. ಅವ್ರು ಮೀಟ್ ಮಾಡೋದು ದೊಡ್ಡ ವಿಷಯ ಆಗ. ಅಂಥವ್ರು ನಾನು ಕರೆದ್ಬಿಟ್ಟವ್ರೆ. ನಾ ಹೀರೋ ಆಗೋದೆ ಅಂತ ಏನು ಫ್ಲೈ ಮಾಡ್ತಾ ಇದ್ದೀನಿ ನಾನು ಫುಲ್ಲು. ಇನ್ನೂ ಸ್ವಲ್ಪ ಹಾರಾಡ್ತಾ ಇದ್ದೀನಿ, ರೆಕ್ಕೆಲ್ಲ ಬಿಚ್ಕೊಂಡು ನಾನು. ಆಮೇಲೆ ಗೊತ್ತಾಗಿದೆ ಅಂದ್ರೆ ಒಂದು ಪಾತ್ರ ಅಂತ. ಅಲ್ಲಿಂದ ಪತ್ತೆ ಅಂತ ಬಂದೆ ಕೇಳಿ ಪಾತ್ರ ಓಕೆ ಅಂತ. ಅವ್ರ ಫಿಲಮಲ್ಲಿ ಪಾತ್ರ ಸಿಗೋದು ದೊಡ್ಡ ವಿಷಯ ಅಲ್ವಾ? ಫಸ್ಟ್ ಡೇ ಹೋದೆ ಶೂಟಿಂಗ್ ಸೆಟ್ಗೆ. ಒಂದು 100 ಜನ ಇದ್ದಾರೆ. ಯೋಗರಾಜ್ ಸರ್ ಇದ್ದಾರೆ. ಸೆಟ್ಟಲ್ಲಿ ಕುಂತಿದ್ದೀನಿ. ಏನು ಗುರು ಮಾಡೋದೀಗ, ಪುಕ ಪುಕ ಅಂತ ಇದೆ ನನಗೆ, ಒಳಗಡೆ ಹೊಡ್ಕತ್ತಾ ಇದೆ. ಯಾಕಂದ್ರೆ ಯೋಗರಾಜ್ ಬಿಟ್ರು ದೊಡ್ಡ ಡೈರೆಕ್ಟ್ರು, ಹೆಂಗ್ ಮಾಡಿಸ್ತಾರೋ, ಏನು ಮಾಡ್ತಾರೋ, ಏನಂತಾರೋ, ಬೈದಿಗೆ ಬಿಡ್ತಾರೋ, ಎಲ್ಲ ಟೆನ್ಷನ್ ಆಗ್ತಾ ಇದೆ. ಸರಿ, ಫಸ್ಟ್ ಒಂದು ರಿಯಾಕ್ಷನ್ ಕೊಡಬೇಕು. ಇದೆಲ್ಲ ಟೆನ್ಷನಲ್ಲೇ ಒಂದು ಒಳಗಡೆ ಇದ್ದೆ ನಾನು. ನೀವು ಫಸ್ಟ್ ಅದು ಒಂದು ಸೀನ್ ಬರುತ್ತೆ, ನೀವು ಅಬ್ಸರ್ವ್ ಮಾಡಿದ್ರೆ, ಫ್ಲವರ್ ಬೊಕ್ಕೆ ಹಿಡ್ಕೊಂಡು ನಾನು ದಿಗಂತ ಇಬ್ರು ಚೌಟ್ರಿ ಒಳಗಡೆ ಬರ್ತೀವಿ. ಅವ್ನು ಮಾತಾಡ್ತಾ ಇರ್ತಾನೆ, ನಾನು ಹಿಂಗೆ ನೋಡ್ತಾ ಇರ್ತೀನಿ. ಹಿಂಗೆ ಆ ನೋಡ್ತಾ ಇರೋದ್ರಲ್ಲಿ ಇದೆಯಲ್ಲ ರಿಯಾಕ್ಷನು, ಆ ರಿಯಾಕ್ಷನಲ್ಲಿ ಎಲ್ಲ ನಕ್ಬಿಟ್ರಲ್ಲಿ. ಅಲ್ಲೇ ನಕ್ಬಿಟ್ರು, ಶೂಟಿಂಗ್ ಸ್ಪಾಟಲ್ಲಿ ನಕ್ಬಿಟ್ರು. ಬಟ್ ನನ್ನ ಒಳಗಡೆ ಓಡ್ತಾ ಇದ್ದೀನಿ ಗೊತ್ತಾ, ಈಗ ಏನು ಮಾಡೋದು ಗುರು, ಅಂತ.
ಆಕ್ಟಿಂಗ್ ಅಲ್ಲ ಅದು ರಿಯಲ್. ಅಯ್ಯೋ ಅಯ್ಯೋ ಅಂತ ನನಗೆ ಅದರಲ್ಲೇ ಬರುತ್ತೆ ಅಯ್ಯೋ ವಾಯ್ಸು, ನನಗೆ ಒಳಗಡೆ ಅಯ್ಯೋ ಆಗ್ತಾ ಇದೆ, ಹಂಗಾಗೋಯ್ತು ಪರಿಸ್ಥಿತಿ. ಬಟ್ ಎಲ್ಲ ನೋಡಿ ನಗಕ್ ಶುರು ಮಾಡೋದು, ನಕ್ಕದ್ಮೇಲೆ ಭಟ್ರು ಕರೆಕ್ಟ್ ಆಗಿದೆ ಕಣ್ಣದೇನು ಅಂತಂದ್ರು. ಹಂಗಂದ ತಕ್ಷಣ ಅಪ್ಪ ಒಂದು ಧೈರ್ಯ ಬಂತ, ಆಮೇಲೆ ಸದ್ಯಪ್ಪ ಬಚಾ ಬದೆ ಅಂತ. ಅದಾದ್ಮೇಲೆ ಮಾತಿನ ಪೋಷನ್ ಎಲ್ಲ ಶುರುವಾಗಿದ್ದು. ಅಲ್ಲಿಂದ ಅವ್ರಿಗೆ ನಾನು ಫೇವ್ರೇಟ್ ಆಕ್ಟರ್ ಆಗೋದೆ, ನನ್ನ ಬಹಳ ಇಷ್ಟಪಡೋಕೆ ಶುರು ಮಾಡಿದ್ರು. ಅಲ್ಲಿಂದ ಎಲ್ಲ ಪಾತ್ರಗಳನ್ನ ಬರೀತಾ ಬಂದ್ರು. ಅಲ್ಲಿಂದ ಡ್ರಾಮಾ ಅವರು ಕರ್ಕೊಂಡು ಒಂದು ಬಹಳ ದೊಡ್ಡ ಕೊಡುಗೆ ಅವ್ರದ್ದು. ನಿಜ. ಆ ಡ್ರಾಮಾನಲ್ಲಂತೂ ನೀವು ಒಂದು ಹೀರೋಗೆ ಪರ್ಯಾಯವಾಗಿ ಒಂದು 100% ಆ ಹೆಸರು ಹಾಗೆ ಉಳ್ಕೊಂಡ್ಬಿಡ್ತಲ್ಲ ನಿಮಗೆ, ಮುಂದೆ ಅದೇ ಹೆಸರು ಒಂದು ಸಿನಿಮಾನು ಬಂತು. ಹೌದು, ಅದಲ್ಲ ನಮ್ ಇಬ್ಬರಿಗೂ ಈಕ್ವಲ್ ಆಗಿತ್ತು ಕ್ಯಾರೆಕ್ಟರ್. ಸಾಂಗ್ಗಳು ಮಾತ್ರ ಎಕ್ಸ್ಟ್ರಾ ಇತ್ತು, ಫೈಟ್ ಇತ್ತು ಎಕ್ಸ್ಟ್ರಾ, ಬಿಟ್ರೆ ನನಗೆ ಎಷ್ಟು ಡಿಫರೆನ್ಸ್ ಇದ್ದಿತ್ತು. ನಮ್ಮಿಬ್ಬರಿಗೂ ಈಕ್ವಲ್ ಆಗಿತ್ತು. ನನಗೂ ಹೀರೋಯಿನ್ ಇದ್ರು, ಅವ್ರಿಗೂ ಹೀರೋಯಿನ್ ಇದ್ರು. ಆಮೇಲೆ ಒಳ್ಳೊಳ್ಳೆ ಸೀನ್ಗಳು ನನಗೂ ಇತ್ತು, ಅವನು ತುಂಬಾ ಚೆನ್ನಾಗಿ ಮಾಡಿದ. ಆಮೇಲೆ ನಾನು, ರಾಧಿಕಾ ಮತ್ತೆ ಯಶ್, ಸಿಂಧು ಎಲ್ಲ ಒಳ್ಳೆ ಫ್ರೆಂಡ್ಸು ಆ ಟೈಮಲ್ಲಿ. ಇವಾಗಲೂ ಅದೇ ಫ್ರೆಂಡ್ಶಿಪ್ ಇದೆ, ಚೆನ್ನಾಗಿದೆ. ಅಂಡ್ ಬ್ಯೂಟಿಫುಲ್ ಮೆಮೊರಿ ಅದೊಂದು ಸಿನಿಮಾ ಮಾತ್ರ. ಎಸ್, ವಂಡರ್ಫುಲ್. ಇಟ್ ವಾಸ್ ವೆರಿ. ಇವತ್ತು ಅವನು ಆ ಲೆವೆಲ್ ಬೆಳೆದಿರೋದು, ಐ ಆಮ್ ವೆರಿ ಹ್ಯಾಪಿ, ಪ್ರೌಡ್ ಫೀಲ್ ಆಗುತ್ತೆ. ಹೌದು, ತುಂಬಾ ಖುಷಿ ಆಗುತ್ತೆ. ಕನ್ನಡ ಚಿತ್ರರಂಗಕ್ಕೂ ಒಂದು ಹೊಸ ದಿಕ್ಕನ್ನೇ ಬಂದ್ಬಿಡ್ತು ಅವ್ರ ಸಿನಿಮಾ, ಬದಲಾಯಿಸ್ಬಿಡ್ತು ಆ ಸಿನಿಮಾ. KGF ಒಂದು ಅಂದ್ರೆ ಬೇಕಿತ್ತು ಆಕ್ಚುಲಿ. ಅಂದ್ರೆ ಅವತ್ತಿಗೆ ನಾವು ಟ್ರೈ ಮಾಡಿದ್ದು ಲೂಸಿಯಾದಲ್ಲಿ ಟ್ರೈ ಮಾಡಿದ್ವಿ. ಲೂಸಿಯಾ ಇಡೀ ಪ್ರಪಂಚದಾದ್ಯಂತ ರಿಲೀಸ್ ಆಗಿತ್ತು. ಅದಕ್ಕಿಂತ ಯಾವ ಸಿನಿಮಾಗಳಾಗಿದೆ ನಂಗೆ ಗೊತ್ತಿಲ್ಲ, ಬಟ್ ಕನ್ನಡ ಸಿನಿಮಾದಲ್ಲಿ ಲೂಸಿಯಾ ಫಸ್ಟ್ ಟೈಮು ಅಂದ್ರೆ ಜಗತ್ತಿನ ಮೂಲೆ ಮೂಲೆಯಲ್ಲೂ ರಿಲೀಸ್ ಆಗಿದ್ದ ಸಿನಿಮಾ ಲೂಸಿಯಾ 2013 ನಿಮ್ಗೆ ಪೋಸ್ಟರ್ಗಳೆಲ್ಲ ಇನ್ನ ಸಿಗ್ತದೆ. ಲೂಸಿಯಾ ಅನ್ನೋದು ಕನ್ನಡ ಚಿತ್ರರಂಗದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ, ಮೈಲಿಗಲ್ಲು ಸಿನಿಮಾ. ಒಂದು ಕಾರಣಕ್ಕಲ್ಲ, ನಾನಾ ಕಾರಣಕ್ಕೆ. ಅದರದ್ದು ಪ್ರೊಡಕ್ಷನ್ ಇಂದ ಹಿಡಿದು ಫಸ್ಟ್ ಟೈಮ್ ಲಂಡನ್ ಫಿಲ್ಮ್ ಫೆಸ್ಟಿವಲ್ ಬೆಸ್ಟ್ ಫಿಲ್ಮ್ ಒಂದು ಕನ್ನಡ ಫಿಲ್ಮ್ ಒಂದು ಅವಾರ್ಡ್ ಬರುತ್ತೆ, ಕ್ರೌಡ್ ಫಂಡಿಂಗ್ ಮಾಡಿದಂತ ಸಿನಿಮಾ. ಆಮೇಲೆ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ರಿಲೀಸ್ ಆಗುತ್ತೆ. ಅಂದ್ರೆ ಡೆಲ್ಲಿ, ಪುಣೆ, ಕೋಲ್ಕತ್ತಾ, ಆಮೇಲೆ ಚೆನ್ನೈ, ಹೈದರಾಬಾದು, ಕೇರಳ ಎಲ್ಲ ಕಡೆ ರಿಲೀಸ್ ಆಗುತ್ತೆ. ಆಮೇಲೆ ಎಲ್ಲ ಫಿಲ್ಮ್ ಫೆಸ್ಟಿವಲ್ ಕನ್ನಡ ಸಿನಿಮಾನೇ ಪ್ಯಾನ್ ಇಂಡಿಯಾ ಆದಂತ ಒಂದು ಅದಾಗದೆ ಪ್ಯಾನ್ ಇಂಡಿಯಾ ಆಗೋದು ಸಿನಿಮಾ. ಡಬ್ಬಿಂಗ್ ಆಗದಾನೆ ಡೈರೆಕ್ಟ್ ರಿಲೀಸ್ ಎಲ್ಲ ಕಡೆ. ಚೆನ್ನೈನಲ್ಲಿ 4 ವಾರ ಹೊಡಿತು. ಚೆನ್ನೈನಲ್ಲಿ ನಾನು ಫಿಲ್ಮ್ ಫೆಸ್ಟಿವಲ್ ಹೋಗಿದ್ದೆ, 2 ಶೋ. ನಾನು ಕೂತ್ಕೊಳ್ಳೋಕೆ ಜಾಗ ಇಲ್ಲ, ನೆಲದ ಮೇಲೆ ಕೂತ್ಕೊಂಡು ಫುಲ್ ಜಗಳ. ಸುಹಾಸಿನಿಯವರು ಇದ್ರು, ಫುಲ್ ಡೋರ್ ತಳ್ತಾ ಇದಾರೆಲ್ಲ. ಇಲ್ಲ ನಾವು ಬಂದ್ಬಿಟ್ಟಿದೀವಿ, ನಮ್ಗೆ ಜಾಗ ಬೇಕು ಅಂತ ತಳ್ತಾ ಇದಾರೆ ಡೋರ್ನ, ಬಿಡ್ತಾ ಇಲ್ಲ. ಫುಲ್ ನೆಲದ ಮೇಲೆಲ್ಲ ಕೂತ್ಕೊಂಡ್ರು. ಫೆಸ್ಟಿವಲ್ ನಂಗೆ ನೋಡಿದ್ರು. ಮಣಿರತ್ನ ಮೀಟ್ ಮಾಡಿದ್ದಲ್ಲೇ ನಾನು. ಅವತ್ತು ನೈಟ್ ಪಾರ್ಟಿ ಇತ್ತು. ಆ ಪಾರ್ಟಿನಲ್ಲಿ ತುಂಬಾ ಜನ ಫಿಲ್ಮ್ ಆಕ್ಟರ್ಗಳು ಸಿಕ್ಕಿದ್ರು. ಲೂಸಿಯಾಯಿಂದ ಏನೇನಾಗೋಯ್ತು ಅಂದ್ರೆ, ಇರ್ಫಾನ್ ಖಾನ್ ನೋಡಿದ್ರು ಸಿನಿಮಾನ, ಆಮೇಲೆ ಬಾಲಿವುಡ್ ಅಲ್ಲಿ ನೋಡಿದ್ರು. ಇವತ್ತಿಗೂ ನಾನು ಆಚೆ ಹೋದ್ರೆ, ಇವಾಗ ತಮಿಳು ತೆಲುಗು ರಿಲೀಸ್ ಮಾಡಕ್ ಹೋಗ್ತೇನಲ್ಲ, ಪ್ರೆಸ್ನವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತು ನಾನು ಯಾರು ಅಂತ, ಬಿಕಾಸ್ ಆಫ್ ಲೂಸಿಯಾ ಹೆಸರು ಹೇಳ್ತಾರೆ. ಅವ್ರು ಲೂಸಿಯಾ ಹೀರೋವಾ ಅಂತಾರೆ. ಮೊನ್ನೆ ಚೆನ್ನೈ ಪ್ರೆಸ್ ಮೀಟ್ಗೆ ಹೋಗಿದ್ದೆ. ಅಂದ್ರೆ ಆ ಒಂದು ಇಮೇಜ್ ಅಂತ ಅನ್ಕೊಟ್ಟಂತ ಇವತ್ತಿಗೂ ನೋಡಿ, ಯಾರೇ ಕನ್ನಡ ಇಂಡಸ್ಟ್ರಿಗೆ ಬಂದ್ರು, ಇಲ್ಲಿಗೆ ಬರ್ತಾರಲ್ಲ ಬೇರೆ ಬೇರೆ ಹೀರೋಗಳ ಪ್ರಮೋಷನ್ ಎಲ್ಲ, ಎಲ್ಲರೂ ಲೂಸಿಯಾ ಹೆಸರು ಹೇಳ್ತಾ ಇರ್ತಾರೆ. ನಿಜ. ಅದು ನಮ್ಗೆ 10 ವರ್ಷ ಆಗಿದೆ, 13 ವರ್ಷ ಆಗಿದೆ ಅಂದ್ರೂ ಸಿನಿಮಾ ಹಳೇದಾಗೇ ಇಲ್ಲ. ಇವತ್ತಿಗೂ ನೋಡ್ತಾ ಇದಾರೆ ಅಂತಂದ್ರೆ ಅದು ಒಂದು ಸಿನಿಮಾಗಿರೋ ಪವರ್. ನಿಮ್ಮ ಕರಿಯರ್ನಲ್ಲಿ, ನಿಮ್ಮ ಕರಿಯರ್ಗೆ ಒಂದು ಹೊಸ ದಿಕ್ಕನ್ನ ಕೊಟ್ಟಿದ್ದ ನನ್ನ ಲೈಫ್ ಲಾಂಗ್ ಅದೊಂಥರ ಕಿರೀಟನೇ ನನಗೆ ಅದು. ಹೌದು, ಲೂಸಿಯಾ ಅನ್ನೋದು. ನಾನೇ ಬೇಡ ಅಂದ್ರೂ ಅದನ್ನ ತೆಗೆದಾಕಾಗಲ್ಲ. ಆಮೇಲೆ ನಾನು ಮೊನ್ನೆ 2023 ಯಾವಾಗಲೂ ನಾವು ರಿಲೀಸ್ ಮಾಡಿದ್ವಿ ಸಿನಿಮಾನ. 3 ವರ್ಷ ಆಗೇ ಹೋಯ್ತು ಅನಿಸ್ತದೆ ರಿಲೀಸ್ ಮಾಡಿ. 10 ವರ್ಷಕ್ಕೆ ಅಂತ ರಿಲೀಸ್ ಮಾಡಿದ್ವಿ. ನಾನೇ ನೋಡ್ಬೇಕಾದ್ರೆ ನನಗೆ ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ಸಿದ್ದೆ ಲೂಸಿಯಾ. ಡ್ರಾಮಾ ಲೂಸಿಯಾ, ಕ್ವಾಟ್ಲೆ ಸತೀಶ. ಅದ್ರಲ್ಲಿ ನನ್ಗೆ ಲೂಸಿಯಾ ತುಂಬಾ ಇಷ್ಟ ಆಯ್ತು, ಆ ವೇರಿಯೇಷನ್ಸು. ಆಮೇಲೆ ನನಗೆ ಅನಿಸ್ತು, ಇಷ್ಟೆಲ್ಲ ಮಾಡಿದ್ದೀನಿ ನಾನು, ಇಷ್ಟೆಲ್ಲ ಆಕ್ಟ್ ಮಾಡಿದ್ದೀನಿ ನಾನು. ಓ ವಾವ್ ಗುರು, ಇಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ ಗುರು, ಈಗ ಇನ್ನೂ ಚೆನ್ನಾಗಿ ಮಾಡ್ಬೇಕು ನಾನು. ಈಗಲೇ ಎಲ್ಲೋ ನಾವು ಎಡವ್ತಾ ಇದೀವಿ ಆಯ್ಕೆಗಳಲ್ಲಿ, ಇನ್ನು ಬೆಟರ್ ಆಗಿ ಮಾಡ್ಬೋದಾಗಿತ್ತು ನಾವು ಆಯ್ಕೆಗಳನ್ನ. ಅವತ್ತಿನ ಕಾಲಕ್ಕೆ ಹಂಗೆ ಮಾಡಿದ್ವಿ ಸಿನಿಮಾನ. 13 ವರ್ಷದ ಹಿಂದ್ಗಡೆ ಕೊಟ್ಟಿರೋ ಕ್ವಾಲಿಟಿನ ಇವತ್ತು ಕೊಡಕ್ ಆಗ್ತಾ ಇಲ್ಲ ನಮ್ಗೆ ಅಂತಂದ್ರೆ, ನಾವೆಲ್ಲ ಫೇಲ್ ಆಗಿದೀವಿ ಅಂತ ಅನಿಸ್ತು ನನಗೆ. ಅವಾಗಲೇ ನಾನು ಅಶೋಕ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡಿದ್ದು. ಬಟ್ ಲೂಸಿಯಾದ್ದು ಸಾಕಷ್ಟು ಕ್ರೆಡಿಟ್ ನಿರ್ದೇಶಕರಿಗೆ ಹೋಗ್ಬೇಕು. 100%. ಆಮೇಲೆ ನೀವು ಸೆಲೆಕ್ಟ್ ಆಗಿದ್ದು ಒಂದು ಸ್ವಾರಸ್ಯಕರ, ಅದು ಒಂಥರ ದಿಗಂತಿಗಿತ್ತು. ಫಸ್ಟ್ ಗಣೇಶ್ ಅವ್ರು ಮಾಡ್ಬೇಕಾಗಿತ್ತು. ಆಮೇಲೆ ಯಾರ್ಯಾರಿಗೂ ಕತೆ ಹೇಳಿದ್ರು ಅವರು, ಕೆಲವ್ರು ಕೇಳಿದ್ರು, ಕೆಲವ್ರು ಕೇಳೇ ಇರಲಿಲ್ಲ. ಅದೆಲ್ಲ ಮಾಡಿದ್ರು. ಎಲ್ಲ ಮಾಡಿದ್ರು ನನಗೆ ಇವತ್ತಿಗೆ ಅನ್ಸುದು ಆನೆಸ್ಟ್ ಆಗಿ, ಅಂದ್ರೆ ಆ ಪಾತ್ರ ನನಗೆ ಸೂಟೇಬಲ್ ಅಂತ ಅನಿಸ್ತದೆ.
ಬಹುಶಃ ಬೇರೆ ಯಾರು ಮಾಡಕ್ಕೆ ಅದು ಅಷ್ಟು ಚೆನ್ನಾಗಿ ಕೂರ್ತಾ ಇರಲ್ಲ ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ, ನಾನು ಕ್ರಿಟಿಕ್ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರು ಯಾರು ಮಾಡಕ್ಕಾಗದೇ ಇರೋದು ಲೆವೆಲ್ ಅಲ್ಲ. ಈಗ ಗಣೇಶ್ ಸಾರ್ ಮಾಡ್ದಂಗೆ ಮುಂಗಾರು ಮಾಡಿದಲ್ಲಿ ನಾವು ಸೂಟ್ ಆಗಲ್ಲ. ಈಗ ದಿಗಂತ್ ಮಾಡಿರೋ ಮನಸಾರಿನಲ್ಲಿ ನಾನು ಸೂಟ್ ಆಗಲ್ಲ, ನಾನು ಹೀರೋ ಆಗಲ್ಲ. ಹಂಗೆ ಲೂಸಿಯಾ ನನ್ಗೆ ಯಾಕೆ ಅನ್ಸಿದ್ ಗೊತ್ತಾ, ತುಂಬಾ ಸ್ಟ್ರಾಂಗ್ ಆಗಿ ಅದಕ್ಕೆ ಮಂಡ್ಯ ಲ್ಯಾಂಗ್ವೇಜ್ ಇತ್ತು. ನೀವು ಅಬ್ಸರ್ವ್ ಮಾಡಿದ್ರೆ ಆ ಹುಡುಗನ ಒಂದು ಇನ್ನೋಸೆನ್ಸ್, ಆ ಮಂಡ್ಯ ಲ್ಯಾಂಗ್ವೇಜು, ಆ ಭಾಷೆ ಅದೇ ವರ್ಕ್ ಆಗಿತ್ತು. ಲೂಸಿಯಾದಲ್ಲಿ ನೀವು ಮಂಡ್ಯ ಭಾಷೆ ತೆಗೆದ್ಬಿಟ್ಟು ಆ ಸಿನಿಮಾ ನೋಡಕ್ ಹೋದ್ರೆ 100% ವರ್ಕ್ ಆಗಲ್ಲ. ಯಾಕೆ ಗೊತ್ತಾ, ಆ ಎರಡನೇ ಕ್ಯಾರೆಕ್ಟರ್ ಇದೆ ಗೊತ್ತಾ, ಡ್ರೀಮಲ್ಲಿ ಬರೋ ಕ್ಯಾರೆಕ್ಟರ್, ಅವ್ನು ಬರೀ ಅವ್ನ ಭಾಷೆ, ಆ ನೇಟಿವಿಟಿ ಮತ್ತೆ ತಿನ್ಬೇಡ ಕಮ್ಮಿ ಅಂತ ಬಂದು ಕೂರೋದು. ಯಾಕೆಂದ್ರೆ ಸಾಂಗ್ಗಳು ಮಂಡ್ಯ ಭಾಷೆಗೆ ಯಾಕೆ ಬಂದು ಸಾಂಗ್ಗಳು ಅಂತಂದ್ರೆ, ನಾನು ಮಂಡ್ಯ ಭಾಷೆ ಮಾತಾಡಿದ್ರಿಂದಲೇ ತಿನ್ಬೇಡ ಕಮ್ಮಿ ಅಂತ ಹಾಡು ಸೃಷ್ಟಿಯಾಗಿದ್ದು. ಆ ಎಲ್ಲ ಹಾಡುಗಳು ಕ್ರೆಡಿಟ್ನು ಮಂಡ್ಯ ಭಾಷೆಗೆ ಕೊಡ್ಬೇಕು. ಆ ಭಾಷೆಯಿಂದನೇ ಆ ಪಾತ್ರಕ್ಕೊಂದು ಚಂದ ಬಂದಿದ್ದು. ಆ ಭಾಷೆ ಇರ್ಲಿಲ್ಲ ಅಂತಂದ್ರೆ ಈಗ ಬೇರೆ ಯಾರೇ ಆಕ್ಟರ್ ಮಾಡಿದ್ರೆ ಅದೆರಡು ಭಾಷೆ ಒಂದೇ ನ್ಯೂಟ್ರಲ್ ಆಗಿತ್ತು ಅನ್ಕೊಳ್ಳಿ, ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ವರ್ಕ್ ಆಗ್ತಿರ್ಲಿಲ್ಲ. ಅದು ಹಾಡು ನಿಮಗೋಸ್ಕರನೇ ಬರ್ದಿದ್ದಲ್ವಾ, ಅದು ನನಗೋಸ್ಕರನೇ ಬರ್ದಿದ್ದು ಹಾಡುಗಳು. ಅದು ಬಹಳ ಬ್ಯೂಟಿಫುಲ್ ಆಗಿ ಸೂಟ್ ಆಯ್ತು. ಅದೊಂದು ಇಷ್ಟನೇ ಕ್ರಿಯೇಟ್ ಆಗೋಯ್ತು. ಅಂಡ್ ಅಫ್ ಕೋರ್ಸ್ ಪವನ್ ಎಫರ್ಟ್ ಸಿಕ್ಕಾಪಟ್ಟೆ ಇದೆ. ಅವ್ರು ಕ್ರೌಡ್ ಫಂಡ್ ಮಾಡಿದ್ದಾಗ್ಲಿ, ಪ್ರತಿಯೊಬ್ಬರು ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡಿದ್ದಾಗಲಿ, ಅವತ್ತು ನಮ್ಗೆ ಮಾರ್ಕೆಟಿಂಗ್ ಗೊತ್ತಿರಲ್ಲ. ಇವತ್ತಾರು ನಾನೇ ಮಾರ್ಕೆಟ್ ಮಾಡ್ತೀನಿ ಸಿನಿಮಾನ, ಬಟ್ ಅವತ್ತು ನನಗೇನು ಗೊತ್ತಿರಲ್ಲ. ಬಟ್ ಎಲ್ಲನೂ ಒಬ್ಬರೇ ಹೆಗಲ್ ಮೇಲೆ ಹಾಕೊಂಡು ಮಾಡೋದಿತ್ತಲ್ಲ. ಅಲ್ಲ, ಈಗಿನ ಕಾಲಕ್ಕೂ ಕೂಡ ಲೂಸಿಯಾ ಒಂದು ಮಾರ್ಕೆಟಿಂಗ್ ನಲ್ಲೂ ಒಂದು ಮೈಲಿಗಲ್ ಸಿನಿಮಾ. 100%. ನಾವು ಮಾಡಿದ್ದೆ 40 ಲಕ್ಷ ರೂಪಾಯಿನ ಸಿನಿಮಾ. ಅದು 40-45 ಲಕ್ಷ ರೂಪಾಯಿನಲ್ಲಿ ಅದು ಕಲೆಕ್ಟ್ ಮಾಡಿದ್ದೆ ಬೇರೆ ಲೆವೆಲ್ಗೆ. ಪ್ರಮೋಷನ್ಗೆ ನಾವು ಅವರು ಬರೀ ಪಬ್ಲಿಸಿಟಿಗೆ 40 ಲಕ್ಷ ಖರ್ಚು ಮಾಡಿದ್ರು, ಪಿಕ್ಚರ್ 40 ಲಕ್ಷ ಮಾಡಿದ್ರು, ಪಬ್ಲಿಸಿಟಿ 40 ಲಕ್ಷ ಖರ್ಚು ಮಾಡಿದ್ರು. ಅಷ್ಟು ಚೆನ್ನಾಗಿ ಅದು ಒಂಥರ ಪೀಕ್ ಬಿಡಿಯೋದು ಆ ಸಿನಿಮಾ. ಅದು ಮತ್ತೆ ಅಂತ ಸಿನಿಮಾ ಮತ್ತೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಅದು ಚಾನ್ಸೇ ಇಲ್ಲ. ಅದೆಲ್ಲ ಒಂದು ಲೈಫ್ ಟೈಮಲ್ಲಿ ಒಂದೇ ಸಲ. ಟ್ರೂ. ಅದಾದ ನಂತರ ನಿಮ್ಮ ಪಾತ್ರಗಳು ಆ ರೀತಿಯ ಪಾತ್ರಗಳು ನೀವು ಮಾಡಿದಿರಾ, ಮತ್ತೆ ಬೇರೆನೇ ಒಂದು ಇಮೇಜ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ರಿ ಅನ್ಸೋದಿಲ್ವಾ? ಹೌದು. ಅಂದ್ರೆ ಈಗ ನೀವು ಲವ್ ಇನ್ ಮಂಡ್ಯ ಅಲ್ಲಿಂದ ಶುರುವಾದಂತ ಜರ್ನಿ ಅಲ್ಲ, ನಾನೊಬ್ಬ ಏನೋ ಎಲ್ಲಾ ತರ ಪಾತ್ರಗಳನ್ನು ಮಾಡುವಂತ ಹೀರೋ ಆಗ್ಬೇಕು ಅಂತ ನನ್ನ ತಲೆ ಹೊಡೆಯಿತು. ಒಂದೇ ಪಾತ್ರಗಳಿಗೆ ಸ್ಟಿಕ್ ಅನ್ನಲ್ಲ. ಆಮೇಲೆ ಇಂಡಿಪೆಂಡೆಂಟ್ ಆಗಿ ನಾನು ಪ್ರೂವ್ ಮಾಡ್ಕೋಬೇಕಾಗಿತ್ತು. ಅಂದ್ರೆ ಈಗ ಪವನ್ ಅಂತ ಬಂದಾಗ ಲೂಸಿಯಾ ಪವನ್ ಅವರ ತಲೆ ಮತ್ತೆ ಅವರ ಏನೋ ಬ್ರೈನ್ ಹಂಗ್ ವರ್ಕ್ ಮಾಡಿತ್ತು ಆ ಸಿನಿಮಾಗೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾನೊಬ್ಬ ಹೀರೋ ಆಗಿ ಪ್ರೂವ್ ಮಾಡ್ಕೋಬೇಕಲ್ಲ, ಅದು ಒಂದಾಯ್ತು ಸರಿ, ಒಂದ್ ಸಕ್ಸಸ್ ಆಗೋದು ಸರಿ. ವಾಟ್ ನೆಕ್ಸ್ಟ್? ಲೂಸಿಯಾ ತರ ಎಷ್ಟು ಜನ ಬಂದು ಅದೇ ತರ ಸ್ಕ್ರಿಪ್ಟ್ ಮಾಡಕ್ಕಾಗುತ್ತೆ? ಆ ತರ ಸ್ಕ್ರಿಪ್ಟ್ಗಳು ಮತ್ತೆ ಸಿಗುತ್ತೆ? ಚಾನ್ಸೇ ಇಲ್ಲ. ನೀವು ಇರೋದ್ರಲ್ಲಿ ಬೆಟರ್ ಆಗಿರೋದು ಏನ್ ಮಾಡ್ಬೋದು? ಅವಾಗ ಆಯ್ಕೆಗಳು ಮಾಡಿದ್ದೆ ಲವ್ ಇನ್ ಮಂಡ್ಯ ಆಗ್ಲಿ, ಇವೆಲ್ಲವೂ ನನ್ನ ಕೆರಿಯರ್ನ ಇನ್ನೊಂದು ಸ್ಟೆಪ್ ಮೇಲೆ ಕರ್ಕೊಂಡು ಅಲ್ಲಿಂದ ಅಯೋಗ್ಯವರೆಗೂ, ನಂಜದ ಗಂಡು ಆಗ್ಲಿ, ರಾಕೆಟ್ ಆಗ್ಲಿ, ಅದನ್ನು ಕ್ವಾಟ್ಲೆ ಸತೀಶ, ಇವೆಲ್ಲ ಸಿನಿಮಾಗಳು ನನಗೆ ಆಡೆಡ್ ಆಯ್ತು. ನನ್ನ ಲೈಫಲ್ಲಿ ಒಂಥರ ಪ್ಲಸ್ ಆಯ್ತಪ್ಪ ಅಂತಾರ. ಈ ಮಧ್ಯದಲ್ಲಿ ನನಗೆ ಒಬ್ರು ಸಿನಿಮಾ ಪಿಯಾರೋ ಹೇಳಿದ ಒಂದು ಮಾತು ನೆನಪಿದೆ. ಆರಾಮಾಗಿ ಇವ್ರಿಗೆ 15-20 ಲಕ್ಷ ಒಂದೊಂದು ಫಿಲಮ್ಗೆ ಬರ್ತಾ ಇದೆ, ಮಾಡ್ಕೊಂಡಿರೋದು ಬಿಟ್ಟು ಯಾಕೆ ಇವ್ರು ಪ್ರೊಡ್ಯೂಸರ್ ಆದ್ರು ಅಂತ ನಿಮ್ಮ ಬಗ್ಗೆ ಮಾತಾಡಿದ್ದು ಅವಾಗ. ಯಾವ ಟೈಮಲ್ಲಿ? ಲೂಸಿ ಟೈಮಲ್ಲಿ. ರಾಕೆಟ್ ಬಂದ. ಅಲ್ಲ, ಏನ್ ಗೊತ್ತಾ, ಯಾಕೆ ಆ ರಿಸ್ಕ್ ಯಾಕೆ ತಗೊಂಡ್ರಿ? ರಿಸ್ಕ್ ಅಂತ ಯಾಕೆ ಅನ್ಕೋತೀರ? ಅದನ್ನ ಪ್ರಯತ್ನ ಅಷ್ಟೇ. ಏನಿದೆ ತಗೊಂಡು ಹೋಗೋದು, ಕಡೆಗೂ ಫೈನಲ್ ಏನಾದ್ರು ಓದ್ಕೊಂಡು ಹೋಗ್ತೀವ? ಏನೂ ಇಲ್ಲ. ಆಮೇಲೆ ಬಂದಿರೋದು 0 ಇಂದ, ಜನ ಕೊಟ್ಟಿರೋ ದುಡ್ಡು, ಜನ ಕೊಟ್ಟಿರೋ ಇದು. ನಾನು ಸಿನಿಮಾ ಮಾಡ್ತಾ ಇದೀನಿ ಅಷ್ಟೇ, ನಾನೇನು ಪಾಲಿಟಿಕ್ಸ್ ಮಾಡ್ತಾ ಇಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾ ಇಲ್ಲ. ಮಾಡ್ತಾರ ಸಿನಿಮಾ, ಅದ್ರಲ್ಲೇ ಏನ್ ತಪ್ಪು? ಕಳ್ಕೊಳ್ಳೋಣ ಇಲ್ಲೇ. ಒಂದ್ ಒಳ್ಳೆ ಅದು ಅಕಸ್ಮಾತ್ ಸಕ್ಸಸ್ ಆಗಿದ್ರೆ ಏನಂತ ಇದ್ರು ಜನ, ನೋಡ್ರಿ ಅವ್ನ ತಲೆನಾ ಎಂತ ತಲೆ ಅಂತನೋರು. ಫೇಲ್ಯೂರ್ ಆದಾಗ ಕಾಮನ್ ಆಗಿ ಮಾತಾಡೋರು ಇದ್ದೇ ಇರ್ತಾರೆ. ಅದಕ್ಕೆಲ್ಲ ಒರಿನೇ ಮಾಡ್ಕೊಳಕ್ ಹೋಗ್ಬಾರ್ದು. ನನ್ನ ರಾಕೆಟ್ ತೆಗೆದು ನೋಡಿದ್ರೆ ಇವತ್ತು ನೀವು ಕ್ವಾಲಿಟಿನಲ್ಲಿ ನನ್ನ ಸಾಂಗ್ಸ್ಗಳು ಸುಮ್ಮನೆ ಹಾಕೊಂಡು ನೋಡಿ. ಇವತ್ತು ನಾನು ಯಾವ ಸಿನಿಮಾದಲ್ಲೂ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಇಲ್ಲ. ಅವತ್ತಿಗೆ ಮಾಸ್ಟರ್ ಪ್ರೇಮ್ ಲೆನ್ಸ್ ಅಂತ ಬರುತ್ತೆ, ಅದನ್ನ ಬಳಸಿದ್ವಿ ಸಿನಿಮಾಗೆ. ಹೈದರಾಬಾದಿಂದ ಕ್ಯಾಮ್ರಾ ತರಿಸ್ತಾ ಇದ್ವಿ. ಕ್ವಾಲಿಟಿ ಫಿಲ್ಮ್ ಅದು. ತುಂಬಾ ಚೆನ್ನಾಗಿ ಖರ್ಚು ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ವಿ. ನಮ್ ಕೈ ಹಿಡಿದಿಲ್ಲ. ಇಟ್ಸ್ ಓಕೆ ಫೈನ್, ಅದ್ರಲ್ಲೇನು. ಈಗ ನೋಡಿ, ಅದೇ ಸಿನಿಮಾನ ಯೂಟ್ಯೂಬ್ ಅಲ್ಲಿ ತೆಗೆದ್ರೆ ನೀವು 11 ಮಿಲಿಯನ್ ಜನ ನೋಡಿದ್ದಾರೆ, 11 ಮಿಲಿಯನ್ಸ್ ನೋಡಿದ್ದಾರೆ. ಅದಲ್ಲಿ ದುಡ್ಡು ಬರಲಿಲ್ಲ, ಪರವಾಗಿಲ್ಲ, ಇಟ್ಸ್ ಓಕೆ. ಬಟ್ ಅದನ್ನ ಜನ ನೋಡಿದ್ದಾರೆ, ನಮ್ಗೆ ಅಷ್ಟೇ ಸಾಕು. ನಿಮ್ಮ ಪ್ರಯತ್ನ ಜನಕ್ಕೆ ತಲುಪಿದೆ. ಅಲ್ಲ, ನಾನು ಮಾಡ್ತೇನೆ ಇರ್ತೀನಿ. ನಾವು ಪ್ರೊಡಕ್ಷನ್ ಮಾಡೋದು ನಿಲ್ಸಲ್ಲ. ಅದಾದ್ಮೇಲೆ ಡಿ ಆರ್ ವಿಕ್ರಮ್ ಮಾಡಿದ್ವಿ, ಅಲ್ಲಿ ಪ್ರಾಫಿಟ್ ಆಯ್ತು ನಮ್ಗೆ. ಪೆಟ್ರೋಮ್ಯಾಕ್ಸ್ ಮಾಡಿದ್ವಿ, ಅಲ್ಲಿ ಪ್ರಾಫಿಟ್ ಆಯ್ತು ನಮ್ಗೆ. ಈಗ ಅಶೋಕ ಮಾಡ್ತಾ ಇದೀವಿ, ಆಗುತ್ತೆ 100% ಆಗುತ್ತೆ. ಇಲ್ಲ, ನನಗ ನಂಬಿಕೆ ಇದೆ. ಏನ್ ಗೊತ್ತು, ಒಂದೇ ಪ್ರಯತ್ನಕ್ಕೆ ಎದುರಬಾರ್ದು. ರೈಟ್ ಮರಳಿ ಯತ್ನ ಮಾಡು ಅಂತ ಹೇಳಿರೋದು ಯಾಕೆ? ನೀವು ಇವಾಗ ಆ ರೊಮ್ಯಾಂಟಿಕ್ ಕಾಮಿಡಿಯ ಸೀರೀಸ್ ನಲ್ಲಿ ಲವ್ ಇನ್ ಮಂಡ್ಯ ಇಂದ ಶುರು ಆಗಿ ಒಂದು ಪೀಕ್, ಆ ಜಾನ್ರಾನಲ್ಲಿ ಪೀಕ್ ತಲುಪಿದ್ದು ಅಯೋಗ್ಯದಲ್ಲಿ. ಹೌದು.
ಅಲ್ವಾ? ಈಗ ಆ ಸಿನಿಮಾಗೆ ಸಂಬಂಧಪಟ್ಟವರೊಬ್ರು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ, ಆ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ಅದನ್ನ ನೋಡ್ಬಿಟ್ಟು ನಿಮ್ಮ ರಿಯಾಕ್ಷನ್ ಹೇಳೋರಂತೆ ನಮ್ಮ ಮಾತುಕತೆ ಮುಂದುವರ್ಸೋಣ. ಆಯ್ತು. ಸೊ ನಾನು ಕಂಡಂತೆ ನನ್ನ ಪ್ರೀತಿಯ ನನ್ನ ಅಣ್ಣ ಸತೀಶ್ ನೀನಾಸಂ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದೇ ಹೇಳ್ತೀನಿ, ಹೃದಯವಂತ. ಹಾಗೆ ಎಲ್ಲೂ ಸುಧಾ ಒಬ್ಬ ನಿರ್ದೇಶಕನಿಗಾಗಲಿ ತಂತ್ರಜ್ಞರಿಗಾಗಲಿ ನಿರ್ಮಾಪಕರಿಗಾಗಲಿ ಒಳ್ಳೇದಾಗಬೇಕು ಅಂತೇಳಿ ಒಂದು ಮಾಡುವಂಥ ಒಂದು ಕಾಮಧೇನು ಅಂತಲೂ ಹೇಳಿದ್ರು ತಪ್ಪಾಗಲ್ಲ. ಯಾಕೆಂತೇಳಿದ್ರೆ ನನ್ನ ಅಯೋಗ್ಯ ಸಿನಿಮಾ ಮಾಡಬೇಕಾದ್ರೆ ನಾನು ಸಾಕಷ್ಟು ಘಟನೆಗಳಿದೆ. ನನ್ನನ್ನು ಒಬ್ಬ ಅಯೋಗ್ಯ ರೀತಿ ನೋಡಿದಂಥ ಈ ಒಂದು ಸೊಸೈಟಿ ಮಧ್ಯದಲ್ಲಿ ಸಿನಿಮಾ ಪ್ರಪಂಚದಲ್ಲಿ ನನ್ನನ್ನು ಯೋಗ್ಯನಾಗಿ ನೋಡಿದಂಥವ್ರು ನನ್ನ ಸತೀಶ್ ಸರ್ ಅವರು. ಅದಕ್ಕೆ ನಾನು ಋಣಿಯಾಗಿರ್ತೀನಿ. ಯಾಕೆಂದರೆ ಮಹೇಶ್ ಎಲ್ಲೋ ಒಂದು ಕಡೆ ಸಿನಿಮಾ ಮಾಡಲ್ಲ ಅನ್ನೋ ಟೈಮಲ್ಲಿ ಸತೀಶ್ ಸರ್ ನನ್ನ ಬಗ್ಗೆ ತುಂಬ ಒಲವು ಪ್ರೀತಿ ಇಟ್ಕೊಂಡು, ಇಲ್ಲ ಕೊಡೋ ನೀನು ಮಾಡ್ತೀಯಾ ಅಂತೇಳಿ ಬೆನ್ನೆಲುಬಾಗಿ ನಿಂತು, ಒಂದು ತಂದೆ ಸಮಾನಾಗಿ, ಒಬ್ಬ ಅಣ್ಣನ ಸಮಾನಾಗಿ, ಒಬ್ಬ ಗುರು ಸ್ಥಾನದಲ್ಲಿ ನಿಂತು ಅಯೋಗ್ಯ ಸಿನಿಮಾಗೆ ಮೊದಲ ದಿನ ಅವ್ರ ಮನೆಗೆ ಹೋಗಿ ಕತೆ ಹೇಳುತ್ತವೆಂದು ಹಿಡಿದು 100 ಡೇಸ್ ತನಕನೂ ಜೊತೆಲಿ ನಿಂತಂಥವ್ರು, ಮತ್ತು ನಾನು ಗೈಡ್ ಮಾಡಿದಂಥವ್ರು, ನನ್ನ ನಿರ್ದೇಶನಕ್ಕಾಗಲಿ ಹಾಗೆ ಹಲವಾರು ಸಂದರ್ಭದಲ್ಲಿ ನನ್ನ ಮಾನಸಿಕವಾಗಿ ಕುಗ್ಗೋದಾಗೂ ಸುಧಾ ನನ್ನ ಜೊತೆ ಸಹೋದರರಾಗಿ ನನ್ನ ಜೊತೆ ನಿಂತಂಥವ್ರು ನನ್ನ ಸತೀಶ್ ಸರ್ ಅವರು. ಮತ್ತು ಅವ್ರ ಅಭಿನಯದ ಬಗ್ಗೆ ನಾನು ಹೇಳಂಗೇ ಇಲ್ಲ. ನಾನು ಬರ್ಕೋಬೇಕಾರೆ ಬರೀ ಅವರು ಕೇಳಿಸ್ಕೋತಾರೆ, ಕ್ಯಾರೆವನ್ ಗೋದಿಗೆ ಡೈಲಾಗ್ ಹೇಳ್ಬೇಕಾರೆ ಅವರು ಕೇಳಿಸ್ಕೋತಾರೆ, ಇದೇನಪ್ಪ ಹಿಂಗೆ ಬರೀ ಹಿಂಗೆ ಕೇಳಿಸ್ಕೊಡು, ರಿಯಾಕ್ಟ್ ಮಾಡಿಲ್ಲ, ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿದಾಗ ಮಾನಿಟ್ರಲ್ಲಿ ತುಂಬ ಮೈಲ್ಡಾಗಿ ಆ್ಯಕ್ಟ್ ಮಾಡ್ತಾರೆ. ಬಟ್ ನೀನಾಸಂ ಬಂದಿರುವಂಥ ಒಂದು ಕಲೆ, ನೀನಾಸಂನಿಂದ ಅವ್ರು ಕಲಿತು ಬಂದಂಥ ಒಂದು ದೊಡ್ಡ ಕಲೆ ಅವ್ರು ಹೆಂಗಿದೆ ಅಂತ ಹೇಳಿದ್ರೆ, ಟೇಕ್ ಅಂದ ತಕ್ಷಣ ಅದು ಪ್ರಿಪೇರ್ ಆಗಿರೋದು ಅಷ್ಟು ಅವರು ಪರ್ಫಾರ್ಮೆನ್ಸು ಆಚೆ ಬಂದ್ಬಿಡುತ್ತೆ. ಆಮೇಲೆ ಆ ಸೀನ್ ತಕ್ಕನಾಗೆ ಆ ಮಾಡ್ಯುಲೇಷನ್ಸ್ಗಳು, ಆ ಲ್ಯಾಂಗ್ವೇಜ್ಗಳು ಮತ್ತು ಆ ಪ್ರಿಪ್ರೇಷನ್ಸ್ ಇದೆಯಲ್ಲ ಸತೀಶ್ ಸರ್ ನಂಗೆ ಭಾಳ ಇಷ್ಟ. ಮತ್ತು ಆಮೇಲೆ ನಿರ್ದೇಶಕರಿಗೆ ಸಪೋರ್ಟಿವ್ ಆಗಿರ್ತಾರೆ, ಎಷ್ಟು ಗಂಟೆಗೆ ಬೇಕಾದ್ರೂ ಬರ್ತಾರೆ. ಆಮೇಲೆ ಎಲ್ಲೋ ಒಂದು ಕಡೆ ಸಿನಿಮಾ ಪ್ರಾಜೆಕ್ಟ್ ಸ್ಟ್ರಕ್ ಆದಾಗ ಒಬ್ಬ ಗುರುಸ್ಥಾನದಲ್ಲಿ ನಿಂತು ಮೋಟಿವೇಟ್ ಮಾಡ್ತಾರೆ ನನ್ನ ಮತ್ತು ನಿರ್ಮಾಪಕರನ್ನ. ಈ ಥರ ಹಲವಾರು ವಿಚಾರಗಳು ನಾನು ಸತೀಶ್ ಸರ್ ಹತ್ರ ನಾನು ನೋಡಿದ್ದೀನಿ, ಅವರಿಂದ ಕಲ್ತಿದ್ದೀನಿ. ನಾನು ಸತೀಶ್ ಸರ್ಗೆ ಹಾರೈಸೋದೇನು ಅಂತ ಹೇಳಿದ್ರೆ, ಅವ್ರಿಗೆ ಬಹಳ ದೊಡ್ಡ ಆಸೆ ಇದೆ, ಇನ್ನೂ ನಾನು ದೊಡ್ಡ ಮಟ್ಟಕ್ಕೆ ಒಂದು ಇಡೀ ಭಾರತ ದೇಶದಲ್ಲೇ ನಾನು ಅತ್ಯುತ್ತಮ ನಟ ಆಗಬೇಕು ಅಂತ ಆ ಆಸೆ ಭಗವಂತ ನೆರೆಸಲಿ. ಅದನ್ನು ಈಗ ಶೀಘ್ರದಲ್ಲೇ ಬರ್ತಾ ಇರುವಂಥ ರೈಸ್ ಆಫ್ ಅಶೋಕದಿಂದಲೇ ನನಗೆ ಆಲ್ರೆಡಿ ಹೋಪ್ ಕ್ರಿಯೇಟ್ ಆಗಿದೆ, ಅವ್ರು ಆ ಹಂತಕ್ಕೆ ಕೊಟ್ಟೋಗ್ತಾರೆ ಅಂತ. ಸೊ ಅದರಿಂದ ಅಯೋಗ್ಯ ನಂದು ಸಿನಿಮಾ ಇದೆ, ಎಲ್ಲ ಸಿನಿಮಾಗಳು ಇನ್ನೂ ಹಲವಾರು ಕನಸುಗಳಿವೆ. ಅವರಲ್ಲೂ ಒಳ್ಳೆ ಟೆಕ್ನಿಷಿಯನ್ ಇದೆ, ಡೈರೆಕ್ಟರ್ ಆಗಬೇಕು ಅಂತಿದ್ದಾರೆ, ಅದರ ಪ್ರೋಸೆಸ್ಗಳು ನಡೀತದೆ. ಅವರು ನಿರ್ದೇಶಕರಾಗಿ ನಟರಾಗಿ ಇಡೀ ಇಂಡಿಯಾದಲ್ಲಿ ದೊಡ್ಡ ಮಟ್ಟಕ್ಕೆ ಅವರು ಬೆಳೀಲಿ ನಿಲ್ಲಿ ಅಂತ ನಾನು ಮನಪೂರ್ವಕ ಹಾರೈಸ್ತಾ ಇದ್ದೀನಿ. ಗುಡ್ ಲಕ್ ಸತೀಶ್ ಸರ್. ಸ್ನೇಹಿತರು, ಸಹೋದರ 100%. ಅವನೊಂಥರ ಬ್ರದರ್ ಥರನೇ. ಯಾಕೆಂದರೆ ಅವ್ನ ಕಾನ್ಫಿಡೆನ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಅವ್ನೇನು ಬೇಕಾದ್ರೂ ಮಾಡ್ತೀನಿ ಅಂತಾನೆ. ನೀವೇನಾದ್ರು ಕೇಳಿ ಅವನಿಗೆ, ನಾನು ಮಾಡಲ್ಲ ಅಂತ ಹೇಳೋದಿಲ್ಲ. ಓಕೆ, ಅವನೇನು ಗೊತ್ತಾ ನಂಬಿಕೆ ಏನಂದ್ರೆ, ಮಹೇಶ ಇಲ್ಲೊಂದು ಸಮಸ್ಯೆ ಇದೆ ಕಣ, ಹೋಗೋ ಇಲ್ಲಿ ನೀರೊಳಗಡೆ ಬೀಳು ಅಂತಂದ್ರೆ ಫಸ್ಟ್ ಬಿದ್ದು ಬಿಡ್ತಾನೆ, ಆಮೇಲೆ ಸಮಸ್ಯೆ ಏನು ಅಂತ ಯೋಚನೆ ಮಾಡ್ತಾನೆ. ಅಷ್ಟು ಕಾನ್ಫಿಡೆನ್ಸ್ ಇರುವಂತ ಹುಡುಗ. ಆಮೇಲೆ ಅವನು ಕಂಡಿದ್ದು ನನಗೆ ಅದನ್ನೇ. ಆಮೇಲೆ ಅವ್ನು ಎಲ್ಲರೂ ಒಟ್ಟಾಗ್ಸೋದ್ರಲ್ಲಿ ಆಮೇಲೆ ಎಂತ ಸಮಸ್ಯೆಗಳು ಬಂದು ತಡೆಯುವಂತ ಶಕ್ತಿ ಇದೆ ಅವನಿಗೆ. ಅಂದ್ರೆ ಎಂತ ಮಾನಸಿಕ ಪೇನ್ಗಳು ಬಂದ್ರು. ಆಮೇಲೆ ಏನ್ ಗೊತ್ತಾ, ಅವ್ನ ಕ್ಯಾರೆಕ್ಟರ್ ನೋಡಿದೀನಿ ನಾನು. ನೀವು ಏನಾದ್ರೂ ಮಾಡಿ, ನೀವು ಅವ್ನಿಗೆ ಏನಾದ್ರೂ ಮಾಡಿರಿ, ನೆಕ್ಸ್ಟ್ ನೀವು 5 ನಿಮಿಷಕ್ಕೆ ಮಾತಾಡ್ಸಿ ಬಂದು ಆರಾಮಾಗಿ ಮಾತಾಡ್ತಾನೆ. ಆ ತರದ ಗುಣ ಇರುವಂತ. ಆಮೇಲೆ ಅವನಿಗೆ ಒಟ್ಟಾರೆ ಆ ಮಂಡ್ಯ ನೇಟಿವಿಟಿ ಕಟ್ಟೋ ಇದೆಯಲ್ಲ, ಅಂದ್ರೆ ಬ್ಯಾಕ್ ಡ್ರಾಪ್ ಕ್ರಿಯೇಟ್ ಮಾಡೋದಾಗ್ಲಿ, ಆ ಎನರ್ಜಿ ಸಖತ್ತಾಗಿದೆ. ಆಮೇಲೆ ಸಿನಿಮಾನ ಪ್ರಮೋಷನ್ ಮಾಡಬೇಕು ನಾವು ಅನ್ನೋದು ಅವ್ನು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಆಮೇಲೆ ವರ್ಕೋಹಾಲಿಕ್, ಹಾರ್ಡ್ ವರ್ಕ್. ಹೌದು, ಅವ್ನು ಸಿನಿಮಾ ಬಿಟ್ಟು ಏನು ಮಾಡಲ್ಲ. ಅವ್ನು 24/7 365 ಡೇಸ್ ಸಿನಿಮಾ 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 ಅಂತ ಸಿನಿಮಾ ಕೆಲಸದ ಮೇಲೆ ಇರ್ತಾನೆ. ಆಸಕ್ತಿ ಇದೆ. ಆಮೇಲೆ ಆಯ್ಕೆ ಚೆನ್ನಾಗಿ ಗೊತ್ತಿದೆ ಅವನಿಗೆ. ಅಂದ್ರೆ ಈ ಪಾತ್ರಗಳಿಗೆ ಇವ್ರು ಬಂದ್ರೆ ಚೆನ್ನಾಗಿರುತ್ತೆ, ಈ ಒಂದು ಟೆಕ್ನಿಕಲಿ ಒಂದು ಪೋಸ್ಟ್ ಡಿಸೈನ್ ಇವ್ರು ಮಾಡೋದು ಚೆನ್ನಾಗಿರುತ್ತೆ ಅನ್ನೋದು ಆ ಥರದ್ದು ಅವ್ನಿಗೆ ಚೆನ್ನಾಗಿದೆ. ಆಮೇಲೆ ಏನು ಗೊತ್ತಾ, ನಾವು ಈಗ ಸುಮಾರು ಸಲ ಏನಾಗುತ್ತೆ ಅಂತಂದ್ರೆ, ನಾವು ಡಿವೈಡ್ ಮಾಡ್ಬಿಡ್ತೀವಿ ಸೊಸೈಟಿನಲ್ಲಿ. ಇವ್ರು ಮಾತ್ರ ಬುದ್ಧಿವಂತರು, ಇವ್ರು ಮಾತ್ರ ದೊಡ್ಡರು, ಇವ್ರು ಈ ಥರದವರು ಆ ಥರದವರು ಅನ್ನೋ ಥರ. ಆ್ಯಕ್ಚುಲಿ ಅಯೋಗ್ಯ ಇಟ್ಟಾಗುತ್ತೆ ಅಂತ ಫಸ್ಟ್ ಯಾರು ಗೊತ್ತಿತ್ತು? ಅವ್ನು ಮಾಡ್ಬೇಕಾದ್ರೆ ಎಲ್ಲ ಏನು ಅನ್ಕೊಂಡಿದ್ರು? ಆ ಸಿನಿಮಾ ಮಾಡ್ಬೇಕಾದ್ರೆ ಅವರೇ ಹೇಳ್ದಂಗೆ ಎಲ್ಲ ಅದೇ ಅನ್ಕೊಂಡಿರ್ತಾರೆ. ಅಯೋಗ್ಯ ಏನ್ ಗುರು ಬಿಡುಗರು, ಯಾರು ಅಯೋಗ್ಯ ಅಂತ ಇಟ್ಟವನೆ, ಇವ್ನು ಅಯೋಗ್ಯ ತರನೇ ಆಗ್ತಾನೆ, ಇದು ಅಯೋಗ್ಯ ಅಂತಾನೆ ಆಗುತ್ತೆ ಪಿಕ್ಚರ್ ಅನ್ನೋ ತರ ಇರುತ್ತೆ ತಲೆವಡೆ. ಬಟ್ ಅದೊಂದು ಸಂಚಲನ ಕ್ರಿಯೇಟ್ ಮಾಡೋದು ಯೋಗ್ಯ ಸಿನಿಮಾ ಆಗೋಯ್ತು. ಆಮೇಲೆ ಇದುವರೆಗೂ ಟಿವಿನಲ್ಲಿ ಕಲರ್ಸ್ ಕನ್ನಡದಲ್ಲಿ ಹೈಯೆಸ್ಟ್ TRP ರೇಟಿಂಗ್ ಇರೋದು ಅದೇ ಸಿನಿಮಾ, ಹೈಯೆಸ್ಟ್ ರೇಟಿಂಗ್ ಇರೋದು. ಆಮೇಲೆ ಹೈಯೆಸ್ಟ್ ಟೆಲಿಕಾಸ್ಟ್ ಆಗಿರೋ ಸಿನಿಮಾ ಅದೇನೆ. ಅಷ್ಟು ಸಿನಿಮಾಗಳು ಬಂದಿದ್ದೀರಾ ಇದುವರೆಗೂ, ಹೈಯೆಸ್ಟ್ TRP ಇರೋದೇ ಅಯೋಗ್ಯಗೆ.
ಅದೆಲ್ಲ ಮ್ಯಾಜಿಕ್ಗಳನ್ನ ಕ್ರಿಯೇಟ್ ಮಾಡ್ಬಿಡ್ತಾ ಇವಾಗ. ಅದಕ್ಕೆ ಒಟ್ಟಾರೆ ಟೀಮ್ ವರ್ಕ್, ರಚಿತ್ ಅವ್ರಾಗ್ಬೋದು, Yes. ರವಿಶಂಕರ್ ಆಗ್ಬೋದು, ಅಥವಾ ಅಲ್ಲಿರೋ ಎಲ್ಲ ಆರ್ಟಿಸ್ಟ್ಗಳಾಗ್ಬೋದು, ಅಥವಾ ಅರ್ಜುನ್ ಜನ್ಯ ಅವ್ರ ಕಾಂಟ್ರಿಬ್ಯೂಷನ್ ಆಗ್ಬೋದು. ಟ್ರೂ. ಒಟ್ಟಾರೆ ಟೀಮ್ ಕಾಂಟ್ರಿಬ್ಯೂಷನ್ ಇವಾಗ. ಎಸ್. ಅಂದ್ರೆ ಸಿನಿಮಾನೇ ಹಂಗೆ, ಯಾವಾಗ್ಲೂ ಒಬ್ಬರಿಂದ ಸಿನಿಮಾ ಗೆಲ್ಲಲ್ಲ, ಯಾರಿಂದನೂ ಸಿನಿಮಾ ಗೆಲ್ಲಲ್ಲ. ರೈಟ್. ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಇದ್ರು ನೀವು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ 2 ದಿವಸ ಮಲ್ಕೊಂಡ್ಬಿಡ್ತದೆ. ಹೌದು. ಅದಕ್ಕೆ ಟೀಮ್ ಕಾಂಟ್ರಿಬ್ಯೂಷನ್, ಕಥೆ ಆಗಿ ಎಲ್ಲವೂ ಬೇಕಾಗುತ್ತೆ. ಹಂಗೆ ನಮ್ಗೆ ನಮ್ಮ ಲೈಫಲ್ಲಿ ಅಯೋಗ್ಯ ಒಂಥರ ಜಲಪಾತ ಥರ ಧುಮ್ಮಿಕ್ಬಿಡ್ತು. ನಿಜ. ಆದ್ರೂ ನೀವು ಆ ರೊಮ್ಯಾಂಟಿಕ್ ಕಾಮಿಡಿನಲ್ಲಿ ಬರ್ತಿದ್ದಂಥ ಸಕ್ಸಸ್ನ ಒಂದನ್ನೇ ನಂಬ್ಕೊಳ್ದಿರ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಬೇರೆ ಜಾನ್ರ ಸಿನಿಮಾಗಳು ಮಾಡಬೇಕು ಅನ್ನೋದನ್ನ ನಾನು ಪ್ರತಿ ಹೆಜ್ಜೆನಲ್ಲೂ ಮಾಡ್ತಾ ಬಂದಿದ್ದೀನಿ. ಅಬ್ಸರ್ವ್ ಮಾಡಿದ್ರೆ ಈಗ ದ್ಯಾವರೇ ತರ ಸಿನಿಮಾನು ಮಾಡ್ತೀನಿ, ಲೂಸಿಯಾ ಹಿಟ್ ಆಗಿರುತ್ತೆ, ಒಂದು ಲವ್ ಇನ್ ಮಂಡೇ ಹಿಟ್ ಆಗಿರುತ್ತೆ, ಸಡನ್ಲಿ ಚೇಂಜ್ ಓವರ್ ಕೊಡ್ತೀನಿ, ಸಡನ್ಲಿ ರಾಕೆಟ್ ತರ ಒಂದು ಆಕ್ಷನ್ ಪ್ಲಸ್ ರೊಮ್ಯಾಂಟಿಕ್ ಸಿನಿಮಾ ಮಾಡ್ತೀನಿ. ಅದಾದ್ಮೇಲೆ ಟೈಗರ್ ಅಲ್ಲಿ ಅಂತ ಕಂಪ್ಲೀಟ್ ಆಕ್ಷನ್, ಅದು ವರ್ಕ್ ಆಗ್ಲಿಲ್ಲ ಬಿಡಿ. ಈಗ ಅಲ್ಲ, ವರ್ಕ್ ಆಗತ್ತೆ ಆಗಲ್ಲ ಅನ್ನೋದಲ್ಲ, ಆದ್ರೆ ನಿಮ್ಮ ಪ್ರಯತ್ನಗಳಲ್ಲಿರೋ ವೆರೈಟಿ ಇದೆಯಲ್ಲ, ಅದ್ ಮಾಡ್ಬೇಕು ಅಂತ ಅದು ಆಕ್ಟರ್ ಆದವನಿಗೆ ಆ ಪ್ರಯತ್ನಗಳು ಮಾಡ್ಬೇಕು ಅಂತ ನಾನು ಹೇಳೋದು. ಈಗ ಅಣ್ಣವರು ನಮ್ಗೆ ಎಕ್ಸಾಂಪಲ್, ಎಸ್. ವಿಷ್ಣು ಸರ್ ನಮ್ಗೆ ಎಕ್ಸಾಂಪಲ್, ಅಂಬರೀಷ್ ಅಣ್ಣ ಎಕ್ಸಾಂಪಲ್, ಶಂಕರ್ ಅಣ್ಣ ಎಕ್ಸಾಂಪಲ್, ಅನಂತ್ ನಾಗ್ ಅವ್ರ ಎಕ್ಸಾಂಪಲ್ ನಮಗೆ. ಇವರೆಲ್ಲ ಇಂಡಸ್ಟ್ರಿ ಕಟ್ಟಿದವರು. ಅವ್ರಿಗಿಂತ ದೊಡ್ಡ ಎಕ್ಸಾಂಪಲ್ ಇನ್ನು ಯಾವುದು ಬೇಕಾಗಿಲ್ಲ ನನ್ನ ಪ್ರಕಾರ. ಟ್ರೂ. ಅವ್ರು ಮಾಡ್ಕೊಂಬಂದಿರೋ ಪಾತ್ರಗಳಿದೆಯಲ್ಲ, ಈಗ ಏನು ಗೊತ್ತಾ ನಾನು ಹೇಳ್ತಿರೋದು, ಈಗ ಅದೇನೋ ಇಡೀ ಇಂಡಸ್ಟ್ರಿ, ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನೇ ಒಂಥರ ಅದೇನೋ ಕಂಪ್ಲೀಟ್ಲಿ ಅಂದರೆ ಒಂದು ಪ್ಯಾಟರ್ನ್ಗೆ ತಗಲಾಕೊಂಡ್ಬಿಟ್ಟಿದ್ದಾರೆ ಅಂತ ಅನಿಸ್ತದೆ. ನೀವು ಯಾವುದೇ ಸಿನಿಮಾಗಳು ನೋಡಿ, ಎಲ್ಲದರಲ್ಲೂ ಮುಖಗಳು ಬೇರೆ ಇರುತ್ತೆ ಬಿಟ್ರೆ, ಒಂದೇ ತರದ ಪ್ಯಾಟರ್ನ್ ಕಥೆಗಳು ಓಡ್ತಾ ಇದೆ ಬಿಟ್ರೆ ಏನು ಅಂತ ಮಹಾ ಚೇಂಜಸ್ಗಳಿಲ್ಲ. ಅಲ್ಲಲ್ಲಿ ಸಣ್ಣ ಸಣ್ಣ ಡಿಫ್ರೆನ್ಸ್ ಇದೆ ಬಿಟ್ರೆ ಏನೋ ಒಳ್ಳೆ ಸಿನಿಮಾಗಳು ಬರ್ಬೇಕಲ್ಲ, ಫ್ಯಾಮಿಲಿ ಆಡಿಯನ್ಸ್ ಇದಾರೆ, ಅವ್ರು ಒಂದು ಒಳ್ಳೆ ಸಿನಿಮಾಗಳು ಬರ್ಬೇಕು, ಆಮೇಲೆ ನೆಕ್ಸ್ಟ್ ಜನರೇಷನ್. ಆಸ್ ಅನ್ ಆಕ್ಟರ್ ಕೂಡ ನಿಮಗೆ ಒಂದು ವೆರೈಟಿ ಪಾತ್ರಗಳನ್ನ ಮಾಡಬೇಕು ಅನ್ನೋದು ಒಂದು ನಿಮಗಿದೆ. ನಾನು ಇನ್ನು ಲೈಫ್ ಲಾಂಗ್ ನಾನು ಎಷ್ಟೇ ಸಿನಿಮಾಗಳು ಮಾಡಿದ್ರೆ ನಾನು ಒಂದೇ ತರದ ಪಾತ್ರಗಳಿಗಂತೂ 100%. ಈಗ ಎಲ್ಲಾ ಸಿನಿಮಾದಲ್ಲೂ ಮಾಸ್ ಹೀರೋ ಆಗಿ ಎಲ್ಲಾ ಸಿನಿಮಾದಲ್ಲೂ ಬರೀ ಬಿಲ್ಡಪ್ ಮಾಡ್ಕೊಂಡು ಇರೋ ಸೀನ್ಗಳಿರೋ ಸಿನಿಮಾಗಳನ್ನೇ ಮಾಡಲ್ಲ ನಾನು. ನನಗೆ ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು. ಏನಂದ್ರೆ ನಮ್ಮ ಸಿನಿಮಾಗಳನ್ನ ನಾವು ಇಲ್ದೇ ಇದ್ದಾಗ್ಲೂ ನೋಡೋ ತರ ಸಿನಿಮಾಗಳನ್ನ ನಾವು ಮಾಡ್ಬೇಕು. ಇನ್ನೂ ಒಂದು 100 ವರ್ಷ ಅವ್ರು ನೋಡ್ಬೇಕು ಜನ. ಆ ತರ ಸಿನಿಮಾಗಳನ್ನ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ನನ್ನ ಆಸೆ. ನಿಮ್ಮ ಕರಿಯರಲ್ಲಿ ಇನ್ನೊಂದು ಸಿನಿಮಾ ನನ್ನ ಗಮನ ಸೆಳೆಯೋದು ಯಾವುದು ಅಂದರೆ ಚಂಬಲ್. ಅದ್ರದ್ದು ಹೆಸರು ಮೊದಲು ಬೇರೆ ಇಟ್ರಿ, ಆಮೇಲೆ ಅದು ಬದಲಾಯಿಸಿದ್ರಿ. ಆ ಸಿನಿಮಾ ಸಾಮಾನ್ಯವಾಗಿ ಯಾವುದೇ ನಾಯಕ ನಟ ಆ ರೀತಿಯ ಕಥೆಯನ್ನು ಒಪ್ಕೊಳ್ಳೋದು ಕಷ್ಟ. ಹೌದು. ನೀವು ಒಪ್ಕೊಂಡ್ರಿ. ಒಂದು ನಿಜ ಘಟನೆಗಳು, ಸಮಾಜದಲ್ಲಿರೋ ಸಮಸ್ಯೆಗಳನ್ನೆಲ್ಲ ತೋರಿಸೋಂಥ ತುಂಬ ಬೋಲ್ಡ್ ಆದಂಥ, ತುಂಬ ಕಥೆನಲ್ಲೇ ರಿಸ್ಕ್ ಇದ್ದಂಥ ಸಿನಿಮಾ. ಹೌದು. ಆ ಸಿನಿಮಾನ ಒಪ್ಕೊಂಡಿದ್ದು ಹೇಗೆ? ಬಿಕಾಸ್ ಆಫ್ ಜೇಕಬ್ ವರ್ಗೀಸ್ ಅವರು ಕಥೆ ಹೇಳಿದಾಗ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾಕಂದ್ರೆ ಜೇಕಬ್ ವರ್ಗೀಸ್ ಸೆನ್ಸಿಬಲ್ ಆಗಿರೋ ಮನುಷ್ಯ. ಕೆಲವು ಸಕ್ಸಸ್ ಆಗ್ತಾವೆ, ಕೆಲವು ಫೇಲ್ಯೂರ್ ಆಗ್ತಾವೆ, ಬಿಡಿ ಇರ್ಲಿ, ಬ್ಯಾಟರ್ ಅದು ಬರಲ್ಲ ನಾವು. ಈಗ ಚಂಬಲ್ ನೋಡಿದಾಗ ತುಂಬಾ ಜನ ನನ್ನ ಇಷ್ಟಪಟ್ಟಿದ್ದಾರೆ. ಚಂಬಲ್ ನೋಡಿ ತುಂಬಾ ಜನ AS ಆಫೀಸರ್ ಸಿಕ್ತವರೆಲ್ಲ ಹೇಳ್ತಾರೆ, ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಅದು ಸಖತ್ತಾಗಿದೆ ಅಂತ. OTT ನಲ್ಲಿ ತುಂಬಾ ಚೆನ್ನಾಗಿ ಹೋಯ್ತದ್ದು. ಅವ್ರು ಪೃಥ್ವಿ ಸಿನಿಮಾ ಮಾಡಿದ್ರು. ಹೌದು, ಪುನೀತ್ ಅವ್ರದ್ದು. ಅದು ಒಳ್ಳೆ ಹೆಸರಾಗಿತ್ತು ಸಿನಿಮಾ ಅದು. ಹೌದು. ಅವ್ರದ್ದೇ ಒಂದು ಜಾನ್ರ ಇದೆ. ಹೌದು. ಅದ್ರಲ್ಲಿ ನೀವು ಫಿಟ್ ಆಗ್ತೀರಾ ಅಂತ ಅವ್ರಿಗೆ ಅನ್ಸಿದೆ. ಅದು ನನಗೆ ಆಶ್ಚರ್ಯ ಆಗಿದ್ದು. ಅಂದ್ರೆ ನನಗೆ ನಂಬಿಕೆ ಇತ್ತು ನಾನು ಮಾಡಬಲ್ಲೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾನು ಲೂಸಿಯಾದಲ್ಲಿ ಅವತ್ತಿಗೆನೆ ಇನ್ನೂ ನಾನು ಈ ಅರ್ಬನ್ ಲ್ಯಾಂಗ್ವೇಜ್ ಆಗ್ಲಿ ಈ ಸಿಟಿಗೆ ಹೊಂದಾಣಿಕೆನೇ ಆಗಿರಲಿಲ್ಲ, ಒಪ್ಕೊಂಡಿರಲಿಲ್ಲ ಇನ್ನ ಮೈ ನನಗೆ. ಈ ಹೀರೋಯಿಸಮ್ ನೋಡಿದವನೇ ಅಲ್ಲ ನಾನು. ಆವಾಗಲೇ ನಾನು ಲೂಸಿಯಾ ಮಾಡಿದ್ದೆ. ಲೂಸಿಯಾದಲ್ಲಿ 2 ಕ್ಯಾರೆಕ್ಟರ್ ಇದೆ, ಒಂದು ಸಿನಿಮಾ ಹೀರೋ, ಇನ್ನೊಂದು ಹಳ್ಳಿ ಹುಡುಗ. ಎರಡು ನಿಭಾಯಿಸಿದೆ. ನನಗೆ ಆ ಕಾನ್ಫಿಡೆನ್ಸ್ ಇತ್ತು, ಇದನ್ನ ಮಾಡೇ ಮಾಡ್ತೀನಿ. ಏನು DC ಕ್ಯಾರೆಕ್ಟರ್ ಮಾಡೋದೇನು ಆಕ್ಟರ್ ಆದವನಿಗೆ ಚಾಲೆಂಜಸ್ ಏನು ದೊಡ್ಡ ವಿಷಯ ಅನ್ಸಲ್ಲ. ನಿಮ್ಗೆ ಹಂಗ ಅನ್ಸಿತ್ತು. ಜೇಕಬ್ ವರ್ಗೀಸ್ ಅವ್ರಿಗೆ ಏನ್ ಅನ್ಸಿರ್ಬೋದು ಅಂತ ನೋಡ್ಬಿಡೋಣ, ಅವ್ರ ಮಾತಲ್ಲೇ ಕೇಳ್ಬಿಡೋಣ. ಸತೀಶ್ ಅವರೇ, ನನಗೆ ಆಶ್ಚರ್ಯ. When it comes to films, it is a collaborative effort between the makers, actors and technicians. So any idea, when it germinates, the first thing a maker will think of is an actor. ಸೊ ನನಗೆ ಈ ಚಂಬಲ್ ಅಂತ ಒಂದು ಚಿತ್ರ, ಒಂದು ಐಡಿಯಾ ಸ್ಟೇಜಲ್ಲಿ ಬರಬೇಕಂದ್ರೆ ನನಗೆ ನೀನಾಸಂ ಸತೀಶ್ ವಾಸ್ ಮೈ ಫಸ್ಟ್ ಚಾಯ್ಸ್. ಬೇರೆ ಏನಿಲ್ಲ, ಅವರೊಂದು ಟ್ರೈನ್ಡ್ ಆ್ಯಕ್ಟರ್, ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್. ನಾವು ತುಂಬ ಸತಿ ನಾವು ಕೊಲಾಬ್ರೇಟ್ ಮಾಡಬೇಕು, ಏನಾದರೂ ಒಂದು ಫಿಲ್ಮ್ ಮಾಡಬೇಕು ಅಂತ ಒಂದು ಡಿಸ್ಕಷನ್ಸ್ ನಡೆದಿತ್ತು. ಸೊ ಆಗಿರ್ಬೇಕಂದ್ರೆ ಇದೊಂದು ಸಂದರ್ಭ ಬಂದಿತ್ತು. ಅವ್ರನ್ನ ಮೀಟ್ ಮಾಡಿ ಇದೊಂದು ಐಡಿಯಾ ಅಂತ ಒಂದು ಶೆಲ್ ಹೇಳಿದ ತಕ್ಷಣ ಅವರು ಹಿ ವಾಸ್ ಆನ್ ಬೋರ್ಡ್. ಸೊ
ಆ್ಯಸ್ ಎ ಫಿಲ್ಮ್ ಮೇಕರ್ ನಾನು ಏನು ಬಿಲೀವ್ ಮಾಡ್ತೀನಿ ಅಂದರೆ, ಯಾವುದೇ ಒಂದು ಐಡಿಯಾ ವೆನ್ ಎ ಫಿಲ್ಮ್ ಈಸ್ ಎಕ್ಸ್ಪೆರಿಮೆಂಟಲ್ ಇನ್ ನೇಚರ್, ಸ್ವಲ್ಪ ಆ ಕಮರ್ಷಿಯಲ್ ಫ್ರೇಮ್ವರ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡಿದ್ರೆ ಆ ಫಿಲ್ಮಿನ ಸಕ್ಸಸ್ ಆಗಲಿ, ಒಂದು ಫಿಲ್ಮ್ ಮಾಡೋಕ್ಕಂತಾನೆ ಆ್ಯನ್ ಆ್ಯಕ್ಟರ್ಸ್ ಕಾಂಟ್ರಿಬ್ಯೂಷನ್ ಇಸ್ ವೆರಿ ವೆರಿ ಸಿಗ್ನಿಫಿಕೆಂಟ್ ಅಂತ ಹೇಳ್ಬೋದು. ಹಾಗಿರ್ಬೇಕಂದ್ರೆ ಸತೀಶ್ ವಾಸ್ ಫ್ಯಾಂಟಾಸ್ಟಿಕ್ ಇನ್ ಟರ್ಮ್ಸ್ ಆಫ್ ಹಿಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದಿಸ್ ಫಿಲ್ಮ್. My gratitude towards him for collaborating with me, giving me an opportunity to do this film. He's a fantastic actor. I can say he is an Ayushmann Khurrana and Rajkumar Rao of Kannada. A fantastic performer, so he has to do more films. His choice of films is anyway very versatile. ವೆರಿ ಹ್ಯಾಪಿ. ಜೇಕಬ್ ಅವ್ರು ನೋಡೋಕ್ಕೆ ಖುಷಿ ಆಗುತ್ತೆ ನನಗೆ. ಹೌದು, ಅಂದರೆ ಅವರು ತುಂಬ ಸೆನ್ಸಿಬಲ್ ಪರ್ಸನ್, ರೈಟ್. ಭಾಳ ಸಮಾಜದ ಬಗ್ಗೆ ತುಂಬ ಏನಂತಾರೆ ತುಂಬ ಕನ್ಸರ್ನ್, ಮತ್ತೆ ನಮ್ಮ ದೇಶ ಯಾಕೆ ಹಿಂಗೆ ಅಂತ ಯೋಚನೆ ಮಾಡೋರಲ್ಲಿ ಅವರು ಒಬ್ರು. ಆ ರೀತಿಯ ಸಿನಿಮಾಗಳನ್ನೇ ಮಾಡ್ಕೊಂಡು ಬರ್ತಾ ಆ ರೀತಿಯ ಸಿನಿಮಾಗಳನ್ನ ಮಾಡೋದು. ಆಮೇಲೆ ಅವ್ರ ದುಡ್ಡನ್ನ ಏನೋ ಕಮರ್ಷಿಯಲ್ ಆಸ್ಪೆಕ್ಟ್ಸ್ನೇ ನೋಡಿ ಸಿನಿಮಾ ಮಾಡಲ್ಲ ಅವರು. ಹೌದು, ಅಂದರೆ ನಾನೊಂದು ಸಿನಿಮಾ ಮಾಡಬೇಕಷ್ಟೇ, ಇದಕ್ಕೆ ಎಷ್ಟು ಹಣ ಹೊಂದಿಸ್ಬೇಕು, ಇದನ್ನ ಎಲ್ಲಿಂದ ತರಬೇಕು, ಅಷ್ಟು ಮಾತ್ರ ಯೋಚನೆ ಮಾಡ್ಕೊಂಡು ಸಿನಿಮಾ ಮಾಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಅಂತ ಯೋಚನೆ ಮಾಡೋಲ್ಲ. ನನಗೆ ತುಂಬ ಆಸೆ ಇದೆ ಜೇಕಬ್ ಸರ್ ಜೊತೆಗೆ. ಆ್ಯಕ್ಚುಲಿ ಮತ್ತೆ ನನಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಮತ್ತೆ ನಾನು ಆ್ಯಕ್ಟ್ ಮಾಡ್ತೀನಿ ಅವ್ರ ಸಿನಿಮಾದಲ್ಲಿ. ಅಷ್ಟು ಏನೋ ಪ್ಯಾಷನೇಟ್ ನಿರ್ದೇಶಕರು ಅವರು, ರೈಟ್. ತುಂಬ ಕೊಟ್ಕೊಂಡು ಮಾಡ್ತಾರೆ ಸಿನಿಮಾನ. ಚಂಬಲ್ ಮಾಡ್ಬೇಕಾದ್ರೂ ಈಗ ಎಲ್ಲರೂ ಸುಮಾರು ಜನ ಕೇಳ್ತಿದ್ದಾರೆ ಡಿ ಕೆ ರವಿ ಅವ್ರ ಕಥೆನ ಅಂತ. ಅದೊಂದು ಚಾಲೆಂಜಸ್ ಇತ್ತಲ್ಲಿ. ಹೌದು, ಇಂಡೈರೆಕ್ಟ್ ಆಗಿ ಎಲ್ಲೋ ಒಂದಷ್ಟು ಸೀನ್ಗಳ ಸಿಮಿಲಾರಿಟೀಸ್ ಇದೆ. ಆ ಚಾಲೆಂಜಸ್ಗಳನ್ನ ಇಟ್ಕೊಂಡೆ ಅವರು ಧೈರ್ಯವಾಗ ಸಿನಿಮಾ ಮಾಡಬೇಕಾದ್ರೆ ಅದಕ್ಕೊಂದು ತಾಕತ್ ಬೇಕಲ್ಲ. ಹೌದು, ಸೊಸೈಟಿ ವರ್ಡ್ ಅಂತ ಸಿನಿಮಾ ತರಬೇಕು ಅಂತಂದ್ರೆ ಅದು ಒಂದಷ್ಟು ಸಿಮಿಲಾರಿಟೀಸ್ ಇದೆ ಆ ಕತೆಗೆ. ಬಟ್ ಅದೇ ಕತೆ ಅಂತ ನಾನು ಹೇಳಲ್ಲ, ಇದೊಂದು ಕಾಲ್ಪನಿಕ ಕತೆ. ಅದು ಎಷ್ಟೋ ಜನ ಆಫೀಸರ್ ಲೈಫಲ್ಲಿ ನಡೆದಿರ್ಬೋದು ಇದು. ಅದನ್ನ ಇಟ್ಕೊಂಡು ಅವರು ಆಮೇಲೆ ನನ್ನನ್ನು ಅವರು ಓಕೆ ನಾನು ಇವ್ರ ಕೈಲಿ ಒಂದು DC ಕ್ಯಾರೆಕ್ಟರ್ ಮಾಡಿಸ್ಬೋದು ಅಂತ ಧೈರ್ಯವಾಗಿ ನಂಬ್ಕೊಂಡು ಬಂದು ನನ್ನ ಜೊತೆಗೆ ಮಾಡಿದ್ದೀರ ಕೊಲಾಬ್ರೇಷನ್. ಅದಕ್ಕೆ ನಾನು ಆಲ್ವೇಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಅಂಡ್ ಅಫ್ಕೋರ್ಸ್ ಅವ್ರ ಜೊತೆ ಮತ್ತೆ ಮತ್ತೆ ಕೆಲಸ ಮಾಡಬೇಕು ಅಂತ ಆಸೆ ನನಗೆ. ಟ್ರೂ. ಅಂಡ್ ನಿಮ್ಮ ಕರಿಯರ್ನಲ್ಲೂ ಅದೊಂದು ಲ್ಯಾಂಡ್ ಮಾರ್ಕ್ ಸಿನಿಮಾ ಅನ್ನೋದು 100% ನಂಬ್ತಾರೆ. ಆ ಸಿನಿಮಾ ಆಗಿ ನೋಡಿದಾಗ ನನಗೆ ತುಂಬಾ ಇಷ್ಟ. ನನಗೆ ರಿಯಲಿಸ್ಟಿಕ್ ಆಗಿದೆ ಸಿನಿಮಾ. ಅಲ್ಲಿ ಬರೋ ಮಾತುಗಳಾಗ್ಬೋದು, ಅದರಲ್ಲಿ ಒಂದು ತುಂಬಾ ಚೆನ್ನಾಗಿರೋ ಮಾತಿದೆ. ಏನೋ 3 ಜನ ಕಳ್ಳರ ಎಲೆಕ್ಷನ್ ನಿಂತ್ಕೋತಾರೆ, ಅದರಲ್ಲಿ 3 ಜನದಲ್ಲಿ ಒಬ್ಬರು ಆಯ್ಕೆ ಮಾಡ್ಬೇಕಾಗಿರೋದು ನಮ್ಮ ಕರ್ಮ ಅಂತ. ಎಂತ ಪವರ್ಫುಲ್ ವರ್ಡ್ ಅದು. ಅಂದ್ರೆ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ರೈಟಿಂಗ್ ಎಲ್ಲ. ಹೌದು, ಅಂದ್ರೆ ಐ ಆಮ್ ವೆರಿ ಲಕ್ಕಿ ಆ ತರ ಪಾತ್ರ ಸಿಕ್ಕಿದ್ ನನಗೆ. ಅಂದ್ರೆ ನಮಗೂ ಸಮಾಜದಲ್ಲಿ ಎಷ್ಟೋ ಜನಕ್ಕೆ ಅನಿಸ್ತಾ ಇರುತ್ತೆ. ಎಷ್ಟು ಜನಕ್ಕೆ ಅನ್ಸಲ್ಲ ಹೇಳಿ? ಲಕ್ಷಾಂತರ ಜನಕ್ಕೆ ಅನಿಸ್ತಾ ಇರುತ್ತೆ. ಎಲ್ಲ ಕಳ್ರೆ ಅಂತ ಅನಿಸ್ತಾ ಇರುತ್ತೆ. ಹೇಳಲ್ಲ ಯಾರು, ಮಾತಲ್ಲಿ ಹೇಳಲ್ಲ ಅಷ್ಟೇ. ಕೆಲವೊಂದು ನಾವು ಸಿನಿಮಾದಲ್ಲಿ ಹೇಳ್ತೀವಿ, ಸಿನಿಮಾಗಿರೋ ಶಕ್ತಿನೇ ಅದು. ಆ ಶಕ್ತಿನ ಎಷ್ಟು ಜನ ಬಳಸ್ತಾರೆ? ಪವರ್ಫುಲ್ ಮೀಡಿಯಂ ಅದು. ಏನ್ ಬೇಕಾದ್ರೆ ಹೇಳ್ಬೋದು ಯಾರಿಗೆ ಬೇಕಾದ್ರೂ. ಅದನ್ನ ಇವತ್ತಿಂದಲ್ಲ, ಗಜೇಂದ್ರ ಸಿನಿಮಾದಲ್ಲಿ ಗನ್ ಎತ್ಕೊಂಡು ಶೂಟ್ ಮಾಡೋದೇ ತೋರಿಸ್ಬಿಟ್ಟಿದ್ದಾರೆ, ದಮ ಅಂತ ರೆವಲ್ಯೂಷನ್ ಸಬ್ಜೆಕ್ಟ್ಗಳೆಲ್ಲ ಬಂದ್ಬಿಟ್ಟಿದೆ. ಇವತ್ತು ನಿಮಗನ್ಸಲ್ವಾ? ಯಾರಿಗನ್ಸಲ್ಲ ಹೇಳಿ? ಯಾಕೆ ಅನ್ಸಲ್ಲ? ವ್ಯವಸ್ಥೆ ಹೆಂಗಿದ್ದಾಗ ಅನ್ಸಲ್ವಾ? ಎಲ್ರಿಗೂ ಅನಿಸ್ತಾ ಇರುತ್ತೆ. ನಾವೆಲ್ಲ ಸುಮ್ಮನೆ ಇರ್ತೀವಿ ಅಷ್ಟೇ. ಈಗ ಎದುರುಗಡೆ ಸಿಕ್ಕಿದಾಗ್ಲೂ ನಾವು ಅವ್ರಿಗೆ ನಮಸ್ಕಾರ ಅಂತೀವಿ. ಹಂಗಂದ ಮಾತ್ರಕ್ಕೆ ನಮ್ಮೊಳಗಡೆ ಏನು ಇಲ್ಲ ಅಂತಲ್ಲ, ನಮ್ಮೊಳಗಡೆ ಒಪಿನಿಯನ್ಗಳಿದೆ. ಅದನ್ನ ಸಾಯಿಸಕ್ಕಾಗಲ್ಲ ನೀವು. ಅದು ಸಿನಿಮಾಗಿರೋ ಶಕ್ತಿ. ಅದು ಚಂಬಲ್ ಸಿನಿಮಾದಲ್ಲೂ ಆ ಥರದ ಪವರ್ಫುಲ್ ಪಾಯಿಂಟ್ಗಳನ್ನ ಇಟ್ಟಿದ್ದಾರೆ. ರೈಟ್, ಬ್ಯೂಟಿಫುಲ್ ಆಗಿದೆ. ಅದೊಂದು ರೆಬಲ್ ಸಿನಿಮಾಗಳ ತರ. ರೆಬಲ್ ಸಿನಿಮಾನೇ. ಆಮೇಲೆ ಬೇಸಿಕಲಿ ನಾನು ರೆಬಲ್ ಕ್ಯಾರೆಕ್ಟರ್. ನಾನು ಎಲ್ಲನೂ ಬಿಟ್ಟು ಬರ್ತಾ ಇರ್ತೀನಿ. ಇದೇ ನನ್ನ ಜೀವನ, ಇದೇ ನನಗೆ ಅಲ್ಟಿಮೇಟ್ ಅಂತ ಯಾವುದನ್ನು ನಂಬಲ್ಲ. ಆಮೇಲೆ ಯಾರನ್ನೂ ಡಿಪೆಂಡ್ ಆಗಲ್ಲ ನನ್ನ ಕೆಲಸದಲ್ಲಿ. ನೀವೇ ಅಲ್ಟಿಮೇಟ್ ಅಂತ ಗೊತ್ತಾದ್ರೆ ನನಗೆ, ನಾನು ಆ ಜಾಗ ಬಿಡ್ತೀನಿ. ಆದಷ್ಟು ಬೇಗ ಬಿಡ್ತೀನಿ. ನಾನು ಮತ್ತೆ ನನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಬೇರೆ ರೂಪದಲ್ಲಿ. ಅದು ನನ್ನ ಕ್ಯಾರೆಕ್ಟರ್. ವಂಡರ್ಫುಲ್. ಅದು ನಮ್ಮ ತಾಯಿಯಿಂದ ಬಂದಿರೋದು ನನಗೆ. ಓಕೆ. ನಾನು ಯಾರನ್ನೂ ಅಲ್ಟಿಮೇಟ್ ಅಂತ ಬಿಲೀವ್ ಮಾಡೋದೇ ಇಲ್ಲ. ನೋ, ಇಲ್ಲಿದ್ದರೆ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ ಅಂತ ನಮ್ಮ ಗುರುಗಳು ಹೇಳಿದಾರಲ್ಲ. ಕೊನೆನೂ ಯಾವತ್ತು ಮುಟ್ಬೇಡ ಅಂತಾನೂ ಹೇಳ್ಬಿಟ್ಟಿದ್ದಾರೆ. ಕೊನೆಯನೆಂದು ಮುಟ್ಟದಿರು, ಮನೆಯನೆಂದು ಕಟ್ಟದಿರು ಅಂತ ಕುವೆಂಪು ಹೇಳೋರಲ್ಲ. ಮನೆ ಕಟ್ಕೊಂಡಿದಾರಲ್ಲ ಅಂತ ಯಾರು ಅಂತ ರೀ ದಡ್ಡ. ಅದು ವಾಚ್ಯವಾಗಿ ಹೇಳಿರೋದಲ್ಲ ಕಣ. ಮನೆಯನೆಂದು ಕಟ್ಟದಿರೋದು ಮನೆ ಕಟ್ಕೋಬೇಡ ಅಂತಲ್ಲ. ಅದ್ರ ಅರ್ಥ ಏನಂದ್ರೆ ಫಿಲಾಸಫಿಕಲ್ ಲೆವೆಲ್ ಇದೆ. ಮನೆಯನೆಂದು ಕಟ್ಟದಿರೋ ಅಂದ್ರೆ ಒಂದೇ ಕಡೆ ನಿಲ್ಬೇಡ ಎಲ್ಲಾ ವಿಚಾರಗಳಲ್ಲಿ. ನೀವು ಹೇಳಿದಂಗೆ ಈಗ ನಾನು ಗುರಿ ತಲುಪಿದ್ರೆ ನೆಕ್ಸ್ಟ್
ಇನ್ನೊಂದು ಗುರಿ ಹುಡುಕ್ತೀನಿ ಹೋಯ್ತಾ ಇರ್ತೀನಿ ನಾನು. ನನಗಿಲ್ಲ, ನಾನು ಒಬ್ಬರೇ ಅಲ್ಟಿಮೇಟ್, ಇವರೇ ಅಲ್ಟಿಮೇಟ್, ಇದರಿಂದನೇ ಆಗೋದು. ನಾನು ಅದನ್ನ ಬಿಲೀವೇ ಮಾಡಲ್ಲ. ನಾನು ಯಾರನ್ನು ಬಿಲೀವ್ ಮಾಡಲ್ಲ. ಇದಾಗಲ್ವಾ ಇನ್ನೊಂದು ಆಪ್ಷನ್, ಇದಾಗಲ್ವಾ ಇನ್ನೊಂದು ಆಪ್ಷನ್, ಹೋಯ್ತಾ ಇರ್ಬೇಕು ಮುಂದಕ್ಕೆ. ಸೊ ನಿಮ್ಮ ಫಿಲಾಸಫಿಗೆ ಹೊಂದಿಕೆ ಆಗೋರು ಎಲ್ಲರೂ ಇದಾರೆ ಇಲ್ಲಿ. ಎಲ್ಲ ನನ್ನವರೇ. ಎಸ್, ಇವರೆಲ್ಲ ನಮ್ಮ ತಾಯಿ ಆದಿಯಾಗೆ ಚಾಪ್ಲಿನ್ ಈ ದೇಶ ಅಲ್ಲ, ಈ ಪ್ರಪಂಚ ಕಂಡಂತ ಅದ್ಭುತವಾದ ಆಕ್ಟರ್, ಅವರಂತ ಟೆಕ್ನಿಷಿಯನ್ ಬರಕ್ ಸಾಧ್ಯನೇ ಇಲ್ಲ ಈ ಜಗತ್ತಲ್ಲಿ. ಮತ್ತೆ ಅಲ್ಟಿಮೇಟ್ ರೆಬಲ್ ನ ಬೇರೆ ಇಟ್ಕೊಂಡಿದ್ದೀರಾ. ರೆಬಲ್ ನಮ್ಮ ಚೇಯ ನನಗೆ ಜರ್ನಿ ತುಂಬಾ ಇಷ್ಟ. ಚೆಗುವಾರ ಅಂತಂದ್ರೆ ನಿಮ್ಗೆ ಬರೀ ಎಲ್ಲರೂ ಕ್ರಾಂತಿಕಾರ, ಹೋರಾಟಗಾರ ನೋಡ್ತಾರಲ್ಲ, ಅವ್ರದ್ದೊಂದು ಪರ್ಸನಲ್ ಲೈಫ್ ಒಂದು ಬುಕ್ ಇದೆ, ಅದು ನೋಡಿ ನೀವು. ಅವರೊಂದು ಪ್ರಯಾಣ ಶುರು ಮಾಡ್ತಾರೆ, ಏನದ ಹೆಸರು, ಮೋಟರ್ ಸೈಕಲ್ ಡೈರಿನ ಏನೋ ಸಮಥಿಂಗ್ ಆ ಥರ ಇದೆ. ಅದನ್ನ ನೀವು ಓದಿದ್ರೆ ನೀವು ನಿಮ್ಮ ಬದುಕೇ ಚೇಂಜ್ ಆಗ್ಬಿಡುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಬದುಕು ಅಂತ ಅನಿಸ್ತದೆ. 2ನೇ ವರ್ಷನ್ ಇನ್ನು ಕುವೆಂಪು ಅವರಿದ್ದಾರೆ. ಕುವೆಂಪು ಅವರ ಶಾಂತತೆ, ಅವ್ರ ಹೋರಾಟ, ಅವ್ರ ಹೋರಾಟದ ಸ್ಟೈಲು. ಅವ್ರು ಯಾವತ್ತು ಅಗ್ರೆಸಿವ್ ಆಗಿ ಮಾತಾಡಿದವರಲ್ಲ, ಅವ್ರ ಕೆಲಸದ ಮುಖಾಂತರನೇ ಮಾತಾಡಿದವರು. ಅವ್ರ ಬರವಣಿಗೆನಲ್ಲಿ ಎಲ್ಲಾ ಏನೋ ಪ್ರತಿರೋಧನ ಹೊಡೆದವರು ಕುವೆಂಪು. ನಾಟಕದ ಗುರುಗಳಿದ್ದಾರೆ. ಸುಬ್ಬಣ್ಣವರು ಒಂದು ಹಳ್ಳಿನಲ್ಲಿ ಕೂತ್ಕೊಂಡು ಇಡೀ ಹಳ್ಳಿಗೆ, ಇಡೀ ವಿಶ್ವನೇ ಕರ್ಸ್ಕೊಂಡ್ರು ಹೆಗ್ಗೋಡಿಗೆ. ಇಡೀ ಪ್ರಪಂಚದ ಬೆಸ್ಟ್ ನಾಟಕಕಾರರೆಲ್ಲ ಅಲ್ಲಿ ಬಂದ್ಬಿಟ್ರು. ಅನಂತಮೂರ್ತಿ ಕಾರ್ನಾಡರಾದಿಯಾಗಿ ಅಲ್ಲಿ ಬರ್ತಿದ್ರು, ಹಳ್ಳಿಗೆ ಕರ್ಸ್ಕೊಂಡ್ರು. ಅದು ಸುಬ್ಬಣ್ಣ. ಇನ್ನು ರಜನಿಕಾಂತ್ ಅವರು ಆಬ್ವಿಯಸ್ಲಿ. ಇನ್ನು ಲಂಕೇಶ್ ಅವರು ಇದ್ದಾರೆ. ಲಂಕೇಶ್ ಅಂತ ನೇರವಾಗಿ ಮಾತಾಡುವಂತ, ನೇರವಾಗಿ ಬರೆಯುವಂತ, ಅಷ್ಟು ಡೇರಿಂಗ್ ಆಗಿ ಬದುಕುವಂತ ವ್ಯಕ್ತಿಗಳು ಈಗ ಎಲ್ಲಿ ಸಮಾಜದಲ್ಲಿ ಸಿಗ್ತಾರೆ? ಅಷ್ಟು ಪತ್ರಿಕೋದ್ಯಮಗಳಲ್ಲಿ ಈಗ ಎಲ್ಲಿ ಸಿಗ್ತಾರೆ ನಿಮ್ಗೆ? ಅಷ್ಟು ನೇರವಾಗಿ, ಅಷ್ಟು ಏನೋ ಸರ್ಕಾರನೇ ಆಗ್ಲಿ ಮತ್ತೊಂದನ್ನೇ ಆಗ್ಲಿ ರಪ್ ಅಂತ ಹೊಡೆಯುವಂತ ಮನಸ್ಥಿತಿ ಯಾರಿಗಿದೆ ಇವತ್ತು? ಲಂಕೇಶ್ ಇಂಟ್ರೆಸ್ಟಿಂಗ್. ಅಲ್ಲಿ ನನಗೆ ಮೇಲೆ ಕಾಣಿಸ್ತಾ ಇರೋದು ನಂಜುಂಡ ಸ್ವಾಮಿ ಅವರು. ರೈತರು, ಫಿಲಾಸಫರು, ಹೋರಾಟಗಾರರು, ರೈತರ ಇಡೀ ಒಂದು ಸಮೂಹಕ್ಕೇನೆ ಒಂಥರ ಕಳಶ ಇದ್ದಂಗೆ ಅವರು, ಕಳಸ ಅವರು. ಹಾಗಾಗಿ ಅವ್ರನ್ನ ಬಿಟ್ರೆ ಈ ವಾಲೆ ಪರಿಪೂರ್ಣ ಆಗಲ್ಲ. ಇನ್ನು ಅಣ್ಣವರು ಇರ್ಲೇಬೇಕು. ಸಿನಿಮಾ ಅಂದ್ಮೇಲೆ ಅಣ್ಣವ್ರು ಇಲ್ದಿದ್ರೆ ಆಗೋದಿಲ್ಲ. ಸಿನಿಮಾ ಅಷ್ಟೇ ಅಲ್ಲ, ಅಣ್ಣವ್ರು ಅಂದ್ರೆ ಅದೊಂದು ವ್ಯಕ್ತಿತ್ವ. ಅವ್ರು ನೋಡಿದ್ರೆ ಒಂದು ಸಂಭ್ರಮ, ಅವ್ರು ನೋಡಿದ್ರೆ ಒಂದು ಪಾಸಿಟಿವ್ ಎನರ್ಜಿ. ಬೇಂದ್ರೆ ಅವರು ಅವ್ರದ್ದು ಒಂದು ಮೇಘದೂತ ನನಗೆ ಬಹಳ ಇಷ್ಟ. ಅದು ತುಂಬಾ ಓದಿಲ್ಲ ನಾನು ಬೇಂದ್ರೆ ಅವ್ರ ಬಗ್ಗೆ. ಬೇಂದ್ರೆ ಅವ್ರಂದ್ರೆ ನನಗೆ ಒಂದು ಆ ಕ್ಯಾರೆಕ್ಟರೇಷನ್ ಸಖತ್ ಇಷ್ಟ. ಟೋಪಿ ಮತ್ತೆ ಕನ್ನಡಕ, ಅವ್ರಿರೋ ರೀತಿ, ಆಮೇಲೆ ಬೇಂದ್ರೆ ಹೆಸರೇ ಎಷ್ಟು ಚೆನ್ನಾಗಿದೆ, ಬಹಳ ಬ್ಯೂಟಿಫುಲ್ ಆಗಿದೆ. ಅದಕ್ಕೆ ನಾನು ಅವ್ರನ್ನ ಹಾಕಿದ್ದು. ನಾನು ತುಂಬಾ ಬೇಂದ್ರೆ ಅವ್ರು ಓದಿಲ್ಲ, ಸಾರಿ. ಆದ್ರೆ ಕವಿತೆ ಬರೆಯಕ್ ಶುರು ಮಾಡ್ಬಿಟ್ಟಿದ್ದೀರಾ ಈಗ ಕವಿತೆ ಫಿಲಮ್ ಇಂದ. ಹೌದು. ಆಮೇಲೆ ದೇವೇಂದ್ರ ಮಾದೇವ್ ಹೌದು ಹೌದು, ಅವ್ರ ಪುಸ್ತಕಗಳು ನಂಗೆ ತುಂಬಾ ಇಷ್ಟ. ಯಾರ ಜಪ್ತಿಗೂ ಸಿಗದ ನವಿಲುಗಳು, ಮತ್ತೆ ದೇವನೂರು ಅಂತ ಒಂದು ಪುಸ್ತಕ ಇದೆ. ಅವೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಬುಕ್ಗಳು. ನಾನು ದೇವನೂರು ನಾಟಕದಲ್ಲಿ ಆಕ್ಟ್ ಮಾಡಿದ್ದೀನಿ. ಅದನ್ನ ಸಿ ಬಸವಲಿಂಗ ಅವರು ಮಾಡಿಸಿದ್ರು ನೀನಾಸಮಲ್ ಇದ್ದಾಗ. ಅದರಲ್ಲಿ ಮಾರಿಕೊಂಡವರು ಮತ್ತೆ ಬೇರೆ ಬೇರೆ ಕಥೆಗಳನ್ನ ಇಟ್ಕೊಂಡು ಒಂದು ನಾಟಕ ಮಾಡಿಸಿದ್ರು ನಮಗೆ. ಅದನ್ನ ನಾನು ಆಕ್ಟ್ ಮಾಡಿದ್ದೆ. ವಂಡರ್ಫುಲ್. ಇನ್ನು ಬೇಂದ್ರೆ ಅವ್ರು ಇರೋದಕ್ಕೂ ಸಾಕ್ಷಿಯಾಗಿ ಇವಾಗ ರೈಸ್ ಆಫ್ ಅಶೋಕನಲ್ಲಿ ತಮಿಳು ತೆಲುಗು ಹೋಗ್ತಾ ಇದ್ದೀರಾ. ಕನ್ನಡದಲ್ಲಿ ಕವಿತೆನೂ ಬರೆದು ಅದನ್ನ ಆಡಿಸ್ಬಿಟ್ಟಿದ್ದೀರಾ. ಹೌದು, ಹಾಡುಗಾರ ಬೇರೆ ಆಗ್ಬಿಟ್ಟಿದ್ದೀರಾ, ತೆಲುಗುನಲ್ಲಿ ಬೇರೆ ಹಾಡು ಹೇಳ್ಬಿಟ್ಟಿದ್ದೀರಾ. ಆಕ್ಚುಲಿ ಅಂದ್ರೆ ಈಗ ಒಂದೊಂದ್ಸಲ ಏನಾಗುತ್ತೆ ಅಂತಂದ್ರೆ, ಕನ್ನಡ ನಾನು ಆಡ್ಬೇಕಾಗಿತ್ತು. ಕನ್ನಡ ನಾನು ಆಡಿದ್ದು ಎಲ್ರಿಗೂ ಇಷ್ಟ ಆಗಿತ್ತು. ಸರಿ, ನಮ್ಗೆ ಕಮರ್ಷಿಯಲ್ ವಾಯ್ಸ್ಗಳು ಬೇಕು ಕೆಲವೊಂದ್ಸಲ. ಅವ್ರಿಗೆ ಅದು ಫಾಲೋಯಿಂಗ್ ಇರುತ್ತೆ. ಕೈಲಾಶ್ ಖೇರ್ ಅಂತಂದಾಗ ಅವ್ರಿಗೆ ಕೇಳುವಂತವ್ರು ಒಂದಷ್ಟು ಜನ ಇರ್ತಾರೆ. ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ಯೋಚನೆ ಮಾಡ್ತಾ ಇರ್ತೀವಿ. ಅವಾಗ ಪ್ರತಿ ಸ್ಟೆಪ್ಪಲ್ಲೂ ಮಾರ್ಕೆಟಿಂಗ್ ಯೋಚನೆ ಮಾಡ್ತಾ ಇರ್ತೀವಿ. ಬೇಕೇ ಬೇಕು. ಓಕೆ, ಅವ್ರು ಕೇಳೋರಿಗೋಸ್ಕರ ನಾವು ಕೈಲಾಶ್ ಖೇರ್ ಬಂದ್ರೆ ಹೆಂಗಿರುತ್ತೆ ಅಂತ ಹಾಡ್ಸಕ್ ಹೋದಾಗ ನಾವು ಅಂದ್ರೆ ಅವ್ರು ತುಂಬಾ ಫುಲ್ ಖುಷಿ ಆಗ್ಬಿಟ್ರು. ಹಾಡು ಕೇಳಿ, ಯಾರು ಬರೆದಿರೋದು ಅಂತಂದು. ನಾನೇ ಬರೆದಿರೋದು ಅಂತಂದೆ. ಒಂದು 15 ನಿಮಿಷ ಮಾತಾಡಿದ್ರು. ನೀವು ಬರೆದಿರೋದಾ? ನೀವು ಹೀರೋ ಅಲ್ವಾ ಸಿನಿಮಾಗೆ? ಹೌದು ಸರ್ ಅಂತಂದೆ. ನೀವೇ ಬರೆದ್ರಾ ಅಂತಂದ್ರೆ. ಹೌದು, ನಾನೇ ಬರೆದಿರೋ ಸರ್. ನೀವು ಏನು ಮುಂಚೆ ಗುರು ನೀನು ಅಂತಂದ್ರು. ಯಾಕೆ ಸರ್? ಅಲ್ಲ, ನೀವು ಬರೆದಿದ್ದೀರಾ ಸರಿ, ಹಾಡು ಹಾಡಿದ್ದೀರಾ, ಅದನ್ನ ಎತ್ಕೊಂಡು ಹಾಡ್ಸಕ್ಕೆ ಇಲ್ಲಿ ತನಕ ಬಂದಿದ್ದೀರಾ ಬಾಂಬೆವರೆಗೂ ನಮ್ಮನ್ನು ನೋಡ್ಕೊಂಡು. ಹೆಂಗೆ ಇದು ಅಂತ ಅವ್ರು ಬಹಳ ಖುಷಿ ಪಟ್ಬಿಟ್ರು. ಅದು ಅವ್ರ ವಾಯ್ಸ್ ಬಿದ್ಮೇಲೆ ಅದೊಂಥರ ಆ ಡಿವೈನ್ ಫೀಲ್ ಕರೆಕ್ಟ್ ಆಗಿ ಕೂತ್ಕೊಂತು. ನಾನ್ ಆಡ್ಬೇಕಾದ್ರೆ ಹೆಂಗಿತ್ತು ಗೊತ್ತಾ? ನಾನ್ ಆಡ್ಬೇಕಾದ್ರೆ ಚೆನ್ನಾಗಿತ್ತು, ಆದ್ರೆ ಒಬ್ಬ ಹಳ್ಳಿ ಹುಡುಗ ಹಾಡಿದ್ರೆ ಹೆಂಗಿರುತ್ತೋ ಆ ಫೀಲ್ ಅಲ್ಲಿ ಇತ್ತದು. ಅವ್ರು ಬರ್ತಿದ್ದಂಗೆ ಅದಕ್ಕೆ ಒಂದು ಬೇರೆ ರೂಪನೇ ಬಂತು. ಅದಾದ್ಮೇಲೆ ನಮ್ಮ ಟೀಮ್ನವರು ನೀವು ಆಡಿರೋದು ಚೆನ್ನಾಗಿತ್ತು ಅಂತ ಎಲ್ರೂ ಆಸೆ ಪಡ್ತಾ ಇದ್ರು. ಸರಿ, ಅದಕ್ಕೆ ಪೂರ್ಣ ನಂಗೆ ತೆಲುಗು ಒಂದು ಆಡ್ಬಿಡಿ ನೀವೇ ಅಂತ ಕೇಳಿದ್ರು. ಸರಿಯಾಗಿ ಆಡಿದ್ನ. ಓಕೆ, ಅಲ್ಲಿಂದ ಭಾಷೆ ಏನು ಪ್ರಾಬ್ಲಮ್ ತೊಂದರೆ ಆಗಲಿಲ್ಲ. ಈಗ ನಮ್ಗೆ ಆಕ್ಟರ್ಗಳಿಗೆ ಬೇಸಿಕಲಿ ಭಾಷೆ ಪ್ರಾಬ್ಲಮ್ ಇಲ್ಲ. ನೀವು ಕರ್ಕೊಂಡೋಗ್ಬಿಟ್ಟು ನಮ್ಮ ಚೈನಾ ಭಾಷೆ ಬಿಟ್ಟರು ಆಕ್ಟ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಪ್ರಿಪರೇಷನ್ ಇರುತ್ತೆ. ಆ ಪ್ರಿಪರೇಷನ್ ಡೆಡಿಕೇಶನ್ ಬೇಕು. ಮಲಯಾಳಂ ಈಗ ಶಿಕಾರಿ ಅಂತ ಒಂದು ಸಿನಿಮಾ ಮಾಡೋದು, ಕನ್ನಡ ಮಲಯಾಳಂ ಎರಡರಲ್ಲೂ ಇತ್ತು. ಅದರಲ್ಲಿ ನಂದು ಇಷ್ಟುದ್ದ ಮಲಯಾಳಂ ಡೈಲಾಗ್ ಇತ್ತು.
ನಾನೆಲ್ಲ ಪ್ರಾಕ್ಟೀಸ್ ಮಾಡ್ಬಿಟ್ಟು ಒಂದೇ ಟೇಕಲ್ಲಿ ಹೊಡ್ಬಿಟ್ಟೆ. ಓಕೆ. ಮಮ್ಮೂಟಿ ಅವ್ರು ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ರಿ, ನೀನು ಕನ್ನಡನ ಮಲಯಾಳಂ ಅಂತ ಕೇಳಿದ್ರು. ಸರ್ ನಾನು ಕನ್ನಡ ಆ್ಯಕ್ಟ್ರು ಅಂತಂದೆ. ನೋಡ್ರಿ ಹುಡುಗನ ಡೆಡಿಕೇಶನ್ನು ಹೆಂಗ್ ಮಾಡ್ತಾನೆ ನೋಡ್ರಿ, ಅಷ್ಟು ಮಲಯಾಳಂ ಪದಗಳನ್ನ ಕಲ್ತ್ಕೊಂಡು ಅಷ್ಟು ಬೇಗ ರೆಡಿ ಆಗಿದ್ದಾನಲ್ರಿ ಅವನು ಅಂತ. ಅಷ್ಟು ಬೇಗ ಏನು ರೆಡಿ ಆಗಿರಲಿಲ್ಲ, ನಾನು 2 ದಿವಸ ಕಲ್ತಿದ್ದೇನೆ ಊರೋಡ್ದಿದ್ರಿ. ಕೂತ್ಕೊಂಡು ಉರುಡಿತಾ ಇದ್ದೆ, ಏನ್ ಇದಕ್ಕೆ ಅರ್ಥ ಏನೋ, ಇದಕ್ಕೇನು ಭಾವ ಏನೋ, ಇದು ಏನ್ ಬರುತ್ತೆ, ಇದು ವೇರಿಯೇಷನ್ ಹೆಂಗ್ ಹೋಗ್ಬೇಕು ಎಲ್ಲ ಉರುಡಿತಾ ಇದ್ದೆ ಕೂತ್ಕೊಂಡು. ಪಾಗೆವನ ಕೂರಲ್ವಾ ಅಂತ ಒಂದು ತಮಿಳು ಸಿನಿಮಾ ಮಾಡಿದೆ ನಾನು. ಇಡೀ ಸ್ಕ್ರಿಪ್ಟ್ ನನ್ನ ಬಾಯಲ್ಲಿತ್ತು, ತಮಿಳೇ ಬರಲ್ಲ ನನಗೆ. ನಾನು ಒಬ್ಬ ಹುಡುಗ ರವಿ ಅಂತ ಒಬ್ಬನ ಕರೆಸ್ಬಿಟ್ಟು 1.5 ತಿಂಗಳು ರಿಹರ್ಸಲ್ ಮಾಡಿದ್ದೆ. ಪ್ರತಿ ದಿವಸ ರೀಡಿಂಗ್ ಮಾಡಿದ್ವಿ, ರೀಡಿಂಗ್. ಶೂಟಿಂಗ್ ಹೋದಾಗ ನಾನು ಸ್ಕ್ರಿಪ್ಟ್ ಸೈಡ್ಗೆ ಇಟ್ಬಿಟ್ಟು ರೆಡಿ ಟೇಕ್ ಅಂತಿದ್ದೆ. ಎಲ್ಲ ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟಿತ್ತ ಹೇಗೆ? ಯಾವ ಗುರು ಇವನು ಅಂತ ಅವ್ರಿಗೆ ತಲೆ ಕೆಟ್ಟೋಗಿತ್ತು. ಇವನು ಮಾತಾಡ್ಬೇಕಾದ್ರೆ ತಮಿಳು ಬರಲ್ಲ ಅವ್ನಿಗೆ. ಈಗ ಯಾರ ಮಾತಾಡ್ಸಿದ್ರೆ ಅವ್ನಿಗೆ ಬರಲ್ಲ ತಮಿಳು. ಇವನು ಸ್ಕ್ರಿಪ್ಟ್ ಶಾರ್ಟ್ ಓಕೆ ರೆಡಿ ಅಂದ ತಕ್ಷಣ ತಮಿಳು ಇಷ್ಟು ಲೀಲಾಜಾರ್ಗ ಹೊಡಿತಾವನಲ್ಲ, ಯಾರು ಗುರು ಇವನು ಅಂತ. ಅಂದ್ರೆ ಆಕ್ಟರ್ಗಳಿಗೆ ಅದಾಗುತ್ತೆ ಸಾಧ್ಯತೆಗಳಿದೆ. ವಂಡರ್ಫುಲ್. ಹಾಗೆ ನೀವು ಹೇಳ್ದಂಗೆ ಒಂದು ಚೈನೀಸ್ ಒಂದು ಮಾಡಿಸ್ಬಿಡ್ಬೇಕು ನಿಮ್ ಕೈಲಿ. ಅದೇ ಜಾಕಿ ಚೈನ್ ಅವ್ರು ಸಿಗ್ತಾರ ನಮ್ ಕೈಗೆ. ನೋಡೋಣ, ಸಿಕ್ಕಿದ್ರೆ ಫೋನ್ ಕಲಿದ್ದಾರೆ. ಯಾವ್ಯಾವ್ದು ಎಲ್ಲಿಗೆ ಹೋಗುತ್ತೆ ಹೇಳಕ್ಕಾಗಲ್ಲ. ಏನೋ ಸಿನಿಮಾ ಇದೆಯಲ್ಲ, 1 ಫ್ರೈಡೇ ಅಷ್ಟೇ. ಯಾರು ಎಲ್ಲಿಗೆ ಬೇಕಾದ್ರೆ ರೀಚ್ ಆಗ್ತಾರೆ. ಒಳ್ಳೆ ಸಿನಿಮಾ ಮಾಡ್ಬೇಕಷ್ಟೇ. ಈಗ ಅಶೋಕ ಎಲ್ಲಿಗೆ ರೀಚ್ ಆಗ್ತಾನೆ? ಅಶೋಕ ಈಗ ತಮಿಳು ತೆಲುಗಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಅಂಡ್ ಈಗ ಡಿಸ್ಟ್ರಿಬ್ಯೂಟರ್ಗಳು ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ ತಮಿಳು ತೆಲುಗಿಗೆ. ಅಲ್ಲಿ ಮಿನಿಮಮ್ ಒಂದು 200-300 ಥಿಯೇಟರ್ಗಳು ರಿಲೀಸ್ ಆಗುತ್ತೆ. ಫಸ್ಟ್ ಟೈಮ್ ನನ್ನ ಸಿನಿಮಾ ಒಂದು ಈ ತರ ದೊಡ್ಡ ಮಟ್ಟದಲ್ಲಿ ಬೇರೆ ರಾಜ್ಯಗಳಲ್ಲಿ ರಿಲೀಸ್ ಆಗ್ತಾ ಇರೋದು. ಅಂಡ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಅಂದ್ರೆ ತುಂಬಾ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀನಿ, ಹೇಗ್ ರಿಯಾಕ್ಷನ್ ಇರುತ್ತೆ, ಹೇಗ್ ತಗೋತಾರೆ ನನ್ನ ಸಿನಿಮಾನ ಅನ್ನೋ ಕಾತರತೆ ಮತ್ತೆ ನಂತರ ಕ್ಯೂರಿಯಾಸಿಟಿನಲ್ಲಿ ಕಾಯ್ತಾ ಇದ್ದೀನಿ ನಾನು. ಈ ಸಬ್ಜೆಕ್ಟ್ ಇದು ಈ ತರ ಯೂನಿವರ್ಸಲ್ ಆಗಿದೆ ಅಂತ ಅನ್ಸಿದ್ ಯಾವಾಗ ನಿಮಗೆ? ಸಿನಿಮಾ ಶುರು ಮಾಡಿದಾಗ್ಲೇನೆ ಇದೊಂದು ಐಡಿಯಾ ಇತ್ತು? ಸಿನಿಮಾ ಶುರು ಮಾಡಿದಾಗಲೇ ಅನಿಸ್ತು ನಮಗೆ. ಅಂದ್ರೆ ಅದ್ರ ಫುಟೇಜ್ ಎಲ್ಲ ನೋಡ್ತಿದ್ದಂಗೆ ನಮ್ಗೆ ಎಲ್ರಿಗೂ ಅನಿಸ್ತು. ಆಮೇಲೆ ಇದು ಯಾಕೆ ಮಾಡಬಾರ್ದು ಅಂತ ನಮಗೆ ಡೈರೆಕ್ಟರ್ಗೆ ಮತ್ತೆ ವರ್ಧನ್ ಅಂತ ಪ್ರೊಡ್ಯೂಸರು ನಮಗೆಲ್ಲ ಅನಿಸಿ, ಇದು ಚೆನ್ನಾಗಿದೆ, ಇದನ್ನ ತಗೊಂಡೋಗ್ಬೋದು ನಾವು ಅಂತ. ಅಲ್ಲ ಅದಕ್ಕೆ ಅಂತ ನಾವೇನು ಎಕ್ಸ್ಟ್ರಾ ಖರ್ಚು ಮಾಡಿಲ್ಲ. ಕನ್ನಡಕ್ಕೆ ಏನು ಖರ್ಚು ಮಾಡ್ಬೇಕು ಅಷ್ಟೇ ಮಾಡಿರೋದು. ಆ ಸಿನಿಮಾಗೆ ಎಷ್ಟು ಬೇಕು ಅಷ್ಟೇ ಮಾಡಿರೋದು. ಅದಕ್ಕೇನು ಇವು ಪ್ಯಾನ್ ಇಂಡಿ ಮಾಡ್ತಾ ಇದೀವಿ ನಾವು, ತಮಿಳು ತೆಲುಗು ಮಾಡ್ತಾ ಇದೀವಿ ಅಂತ ಅದಕ್ಕೋಸ್ಕರ ಏನು ಜಾಸ್ತಿ ಖರ್ಚು ಮಾಡಿಲ್ಲ. ಕತೆಗೆ ಔಚಿತ್ಯ ಏನಿದೆ ಅಷ್ಟೇ ಮಾಡಿರೋದು. ಬಟ್ ಈ ಕತೆ ನೇಟಿವಿಟಿ ಎಲ್ಲ ಕಡೆ ಸೂಟ್ ಆಗುತ್ತೆ. ಅಂಡ್ ಇದು ಒಂದು ದೊಡ್ಡ ಕಂಟೆಂಟ್ ಮತ್ತೆ ಕಮರ್ಷಿಯಲ್ ಸಿನಿಮಾ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿರೋದ್ರಿಂದ ಕ್ವಾಲಿಟಿ ಆಫ್ ದಿ ಫಿಲ್ಮ್ ಇದನ್ನ ನಾವು ತೋರಿಸಬಹುದು ಬೇರೆಯವ್ರಿಗೂ ಅಂತ ಅನಿಸ್ತದೆ. ಅದಕ್ಕೋಸ್ಕರ ಅಶೋಕನ ಕನ್ನಡ ತಮಿಳು ತೆಲುಗುದಲ್ಲಿ ರಿಲೀಸ್ ಮಾಡ್ತಾರೆ. ಓಕೆ, ಸೊ ಕನ್ನಡ ನೇಟಿವಿಟಿನೂ ಇದೆ, ಮತ್ತೆ ಒಂದು ಯೂನಿವರ್ಸಲ್ ಆಗಿ ಅಪೀಲ್ ಆಗುವಂತ ಒಂದು ಸಬ್ಜೆಕ್ಟ್ ಇದೆ. ಆಮೇಲೆ ಏನ್ ಗೊತ್ತಾ ಹೇಳೋದು, ಈಗ ನಾವು ಇಲ್ಲಿ ಕೂತ್ಕೊಂಡು ಕೊರಿಯನ್ ಸಿನಿಮಾ ನೋಡಲ್ವಾ, ಇಲ್ಲಿ ಕೂತ್ಕೊಂಡು ಚೈನಾದ ಯಾವುದೋ ಸಿನಿಮಾ ನೋಡಲ್ಲ. ಅವ್ರು ಯೋಚನೆ ಮಾಡ್ತಾರೆ ಈ ನೇಟಿವಿಟಿ ಸೂಟ್ ಆಗುತ್ತಾ ಅಂತ. ಈಗ ತಮಿಳಲ್ಲಿ ಸಿನಿಮಾ ಮಾಡ್ಬೇಕಾದ್ರೆ ನಾವು ಎಷ್ಟು ತಮಿಳು ಸಿನಿಮಾ ನೋಡಿದೀವಿ, ತೆಲುಗು ಸಿನಿಮಾ ನೋಡಿದೀವಿ, ಮಲಯಾಳಂ ಸಿನಿಮಾ ನೋಡಿದೀವಿ, ಹಿಂದಿ ಸಿನಿಮಾ ನೋಡಿದೀವಿ. ಅವ್ರ ಅದು ಈ ನೇಟಿವಿಟಿ ಸೂಟ್ ಆಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಸಿನಿಮಾ ಮಾಡ್ತಾರ, ಸಿನಿಮಾ ಮಾಡ್ತಾರ ಅಷ್ಟೇ. ಈಗ ಈ ನೇಟಿವಿಟಿ ನೋಡಕ್ ಅವ್ರಿಗೂ ಇಷ್ಟ ಇರುತ್ತೆ. ಇಲ್ಲಿ ಕಲ್ಚರ್ ಏನಿದೆ, ಇಲ್ಲಿ ಊಟ ಏನಿದೆ, ಇಲ್ಲಿ ಎಮೋಷನ್ಸ್ ಏನಿದೆ, ಇಲ್ಲಿ ಸಿನಿಮಾ ಏನಿದೆ ಅಂತ ಬೇರೆ ಭಾಷೆಯವ್ರಿಗೂ ಇರುತ್ತೆ. ನೋಡ್ಬೇಕು ಈ ಸಿನಿಮಾಗಳನ್ನ ಅಂತ, ಒಳ್ಳೆ ಸಿನಿಮಾ ಕೊಡ್ಬೇಕು. ಈ KGF ಮಾಡ್ಬೇಕಾದ್ರೆ ನೇಟಿವಿಟಿ ನೋಡ್ಕೊಂಡೇನ್ ಮಾಡಿಲ್ವಲ್ಲ, ಅಥವಾ ಇನ್ನೊಂದು ಸಿನಿಮಾ ಮಾಡ್ಬೇಕಾದ್ರೆ ನೇಟಿವಿಟಿ ನೋಡ್ಕೊಂಡೇನ್ ಮಾಡಿಲ್ವಲ್ಲ. ಅದರ ಅವಶ್ಯಕತೆ ಇಲ್ಲ. ಒಳ್ಳೆ ಸಿನಿಮಾ ಆಗ್ಬೇಕದು. ಒಳ್ಳೆ ಸಿನಿಮಾ ಓಕೆ, ನಾವು ಹೋಗಿ ಹೇಳ್ಬೇಕು, ಓಕೆ ನಾವು ಒಂದು ಸಿನಿಮಾ ಮಾಡಿದ್ವಿ ನೋಡ್ರಪ್ಪ, ನಾವು ಮಾಡಿದ್ವಿ ಒಳ್ಳೆ ಸಿನಿಮಾ ಅಂತ. ಅಂದ್ರು ಬಹಳಷ್ಟು ಸಮಯ ತಗೊಂಡ್ ಮಾಡಿದಂತ ಸಿನಿಮಾ ಇದು, ಸಾಕಷ್ಟು ಸವಾಲುಗಳನ್ನ ಎದುರಿಸ್ತು ಸಿನಿಮಾ ಸಿನಿಮಾ ಮೇಕಿಂಗ್ ಟೈಮಲ್ಲೂ ಕೂಡ. ಅದು ಸವಾಲುಗಳು ಅದೇನೋ ನನಗೆ ಬರ್ತಾ ಹುಡ್ಕೊಂಡು, ಅದೇನೋ ಒಂದ್ಸಲ ನನಗೆ ಅನ್ಸ್ಬಿಡುತ್ತೆ, ಒಂದ್ಸಲ ತುಂಬಾ ಸಲ ಸ್ಟ್ರೆಸ್ ಆಗ್ಬಿಡುತ್ತೆ ನನಗೆ. ಅಂದ್ರೆ ತುಂಬಾ ಹ್ಯಾಂಡಲ್ ಮಾಡ್ತಾ ಇರ್ತೀನಿ ಮೆಂಟಲಿ, ಸಾಕು ಗುರು ಅನ್ಸ್ಬಿಡ್ತಾ ಇರುತ್ತೆ ಒಂದೊಂದ್ಸಲ. ಅಷ್ಟು ಸವಾಲುಗಳು ಬರ್ತಾನೆ ಇರ್ತವೆ. ಬಟ್ ಇದು ಸ್ವಲ್ಪ ಜಾಸ್ತಿ ತಗೊಂಡ್ಬಿಡುತ್ತೆ ಸವಾಲು, ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು. ಬಟ್ ಏನಂದ್ರೆ ಫೈನಲ್ ಪ್ರಾಡಕ್ಟ್ ನೋಡಿದಾಗ, ಒಂದು ಔಟ್ಪುಟ್ ನೋಡಿದಾಗ, ಇವತ್ತೆಲ್ಲರೂ ಖುಷಿ ಪಡ್ತಿರೋದು ನೋಡಿದಾಗ ಒಂದು ಸಮಾಧಾನ ಏನಂದ್ರೆ, ಓಕೆ ನಾವು ಫೈಟ್ ಮಾಡಿದ್ದು ಅಂಡ್ ಇದಕ್ಕೋಸ್ಕರ ಉಳಿಸ್ಕೊಳ್ಳೇಬೇಕು ಅಂತ ಹೊಡೆದಾಡಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಅನಿಸ್ತಾ ಇದೆ ನನಗೆ. ವಂಡರ್ಫುಲ್. ಇದೇ ತಿಂಗಳು ಬಿಡುಗಡೆ ಆಗ್ತಾ ಇದೆ, 27ನೇ ತಾರೀಕು ಇದೆ, ಫೆಬ್ರವರಿ 27ಕ್ಕೆ ಬಿಡುಗಡೆ ಆಗ್ತಾ ಇದೆ. ಅಂಡ್ ಕನ್ನಡ, ತಮಿಳು, ತೆಲುಗು 3 ಲ್ಯಾಂಗ್ವೇಜಲ್ಲಿ ಅಟ್ ಎ ಟೈಮ್ ರಿಲೀಸ್ ಆಗ್ತಾ ಇದೆ. ನಿಮ್ಗೆ ಕನ್ನಡ ಮಾಡೋದು ದೊಡ್ಡ ವಿಷಯ, ಅದ್ರ ಜೊತೆಗೆ ತಮಿಳು ತೆಲುಗು ಮಾಡೋದು ಇನ್ನೂ ಭಯಂಕರ ಕಷ್ಟ. ಅದು ಮಾರ್ಕೆಟಿಂಗ್ ಮಾಡೋದು, ಅಲ್ಲಿ ಹೋಗಿ ನಿಂತ್ಕೊಂಡು ನೀವು ಪ್ರಮೋಟ್ ಮಾಡೋದು ಸಿನಿಮಾನ ಅಷ್ಟು ಈಸಿ ಅಲ್ಲ. ಅಷ್ಟು ಈಸಿಯಾಗಿ ಜನ ಬಂದ್ಬಿಡಲ್ಲ ನಾವು ಅನ್ಕೊಂಡಂಗೆ. ಓಕೆ, ಅದು ತುಂಬಾ ಸರ್ಕಸ್ ಮಾಡ್ತಾ ಇರ್ತೀವಿ ಒಳಗಡೆ. ಅಲ್ಲ, ಈಗಿನ ಕಾಲದಲ್ಲಿ ಮಾರ್ಕೆಟಿಂಗು ಸಿನಿಮಾನ ಪ್ರಚಾರ ಮಾಡೋದೇ ಒಂದು ದೊಡ್ಡ ಸವಾಲಾಗ್ಬಿಟ್ಟಿದೆ ಅಲ್ಲ. 100% ತುಂಬಾ ಕಷ್ಟ. ಸಿನಿಮಾ ಮಾಡೋದು ಈಸಿ ನಿಮಗೆ, ದುಡ್ಡಿದ್ದು ಎಫರ್ಟ್ ಹಾಕಿದ್ರೆ
ಸಿನಿಮಾ ಎಂಜಾಯ್ ಮಾಡ್ಕೊಂಡು ಪ್ರೊಸೆಸ್ ಮಾಡ್ಬೋದು. ರೈಟ್. ಮಾರ್ಕೆಟಿಂಗ್ ಪ್ರಮೋಷನ್ ಅಂತ ಬರ್ತಿದ್ದಂಗೆ ಏನಾಗುತ್ತೆ ಗೊತ್ತಾ, ಎಷ್ಟು ದುಡ್ಡಿದ್ರು ಸಾಲಲ್ಲ, ಏನು ಹೋಗ್ತಾನೆ ಇರ್ತೀನಿ ನೀರ್ತರ. ರೈಟ್. ಆಮೇಲೆ ಎಲ್ಲ ಕಡೆ ಈಗ ದುಡ್ಡು ಕೊಡಲೇಬೇಕು, ಪ್ರತಿಯೊಂದಕ್ಕೂ ದುಡ್ಡು ಕೊಡ್ಬೇಕು. ನೀವು ದುಡ್ಡಿಲ್ಲದೆ ಯಾರು ಏನು ಮಾಡಲ್ಲ. ರೈಟ್. ಅಂತ ಸಿಚುವೇಶನ್ ಪ್ರಮೋಷನ್ ಇದೆ ಈಗ. ಹಂಗಾಗಿ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ಪ್ರೊಡ್ಯೂಸರ್ಗಳು ಮಾತ್ರ ಉಳಿಯಕ್ಕೆ ಸಾಧ್ಯ. ಒಳ್ಳೆ ಸಿನಿಮಾಗಳು ಮಾಡಬೇಕು, ಬೆಳಿಬೇಕು, ನಾವು ಉಳಿಬೇಕು ಅಂತಂದ್ರೆ. ಸಿನಿಮಾ ಮಾಡೋದಕ್ಕಿಂತ ಒಂದು 10 ಸಿನಿಮಾ ಮಾಡ್ಬೋದು ನೀವು, ಅಥವಾ 4 ಸಿನಿಮಾ ಒಂದೇ ಟೈಮಲ್ಲಿ ಮಾಡ್ಬೋದು ಪ್ಯಾರಲಲ್ ಆಗಿ. ಅದೊಂದು ಸಿನಿಮಾ ರಿಲೀಸ್ ಮಾಡೋದೈತೆ ಗೊತ್ತಾ, ಅದು 10 ಸಿನಿಮಾ ಶೂಟಿಂಗ್ ಮಾಡೋದಷ್ಟೇ ಎಫರ್ಟ್ ಹಾಕ್ಬೇಕು. ಎಸ್ ಸತೀಶ್ ಅವ್ರು, ಇವಾಗ ನಾನು ಮೊದಲನೇ ಕ್ವೆಶನ್ ಏನು ಕೇಳಿದೆ ಅದೇ ಕ್ವೆಶನ್ನ ನಿಮ್ಮ ಮಟ್ಟಿಗೆ ಕೇಳ್ಬಿಡ್ತೀನಿ. ಇವಾಗ ಕನ್ನಡ ಸಿನಿಮಾದ ಪ್ಯಾನ್ ಇಂಡಿಯಾ ಅಂತ ನಟರೆಲ್ಲ ಹೋಗಿ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇದ್ದೀರಾ. ಇವಾಗ ಸತೀಶ್ ಅವರು ಹಿಂಗೆ ಮಾಡ್ಬಿಡ್ತಾರಾ ಅಂತ? ಇಲ್ಲ, ಈಗ ಹಂಗೆ ಆಗಿದೆ ನಂದು. ಆಕ್ಚುಲಿ ನಾವು ಪ್ಯಾನ್ ಇಂಡಿಯಾ ಮಾಡಿಲ್ಲ, ಆದ್ರೂ 3 ವರ್ಷಕ್ಕೊಂದು ಆಗ್ಬಿಟ್ಟಿದೆ ನಂದು. ಏನ್ ಲಾಸ್ಟ್ 3 years ಆಗೋಯ್ತು ಅನ್ಸುತ್ತೆ, 2.5 years ಆಗೋಯ್ತು ನನ್ನ ಸಿನಿಮಾ ಬಂದು. ಎಕ್ಸಾಕ್ಟ್ಲಿ. ಅದಕ್ಕೆ ಬೇರೆ ಬೇರೆ ಟೆಕ್ನಿಕಲ್ ಸಮಸ್ಯೆಗಳಿತ್ತು ನನಗೆ. ಅಂದ್ರೆ ಈ ಸಿನಿಮಾ ಮಾಡ್ಲೇಬೇಕು ಅಂತ ಆಟ ತೊಟ್ಟು ನಿಂತ್ಕೊಂಡ್ಬಿಟ್ಟೆ. ಅಶೋಕನ ಮಾಡ್ಲೇಬೇಕಿದ್ದ ನಾನು ಅಂತ. ಅಂದ್ರೆ ಅವಾಗಲೇ ನಾನು ಅಯೋಗ್ಯ 2 ಸ್ಟಾರ್ಟ್ ಮಾಡ್ಬೋದಾಯ್ತು ಇದರಿಂದನೇ, ಬಟ್ ನಾನು ಮಾಡಕ್ ಹೋಗ್ಲಿಲ್ಲ. ಇದು ಕಂಪ್ಲೀಟ್ ಮಾಡ್ಬಿಟ್ಟೆ ಮಾಡೋದು ಅಂತ. ಮಹೇಶ್ ಕಾಯ್ತಾ ಇದ್ದ. ಆದ್ರೆ ಲಕ್ಕಿಲಿ ಏನಂದ್ರೆ ಅಯೋಗ್ಯ 2 ಮುಗಿಸ್ಬಿಟ್ಟಿದೀವಿ. ಈಗ 2 ಹಾಡು ಬ್ಯಾಲೆನ್ಸ್ ಇರೋದು. ಈಗ ಮೇ ಜೂನ್ ಅಲ್ಲಿ ಅದು ಬಂದ್ಬಿಡುತ್ತೆ. ಓಕೆ. ಈ ವರ್ಷ ನಿಮ್ದು ಎಷ್ಟು ಸಿನಿಮಾ? 3 ಸಿನಿಮಾ ಬರುತ್ತೆ. 3 ಸಿನಿಮಾ ಕನ್ನಡದಲ್ಲಿ 3 ಸಿನಿಮಾ ಬರುತ್ತೆ. ವಂಡರ್ಫುಲ್ ಸತೀಶ್ ಅವರೇ. ಯಾಕಂದ್ರೆ ನಮ್ಮ ಕನ್ನಡ ಪ್ರೇಕ್ಷಕರಿಗಿರೋ ಆರೋಪ ನಮ್ಮ ನಾಯಕ ನಟರ ಮೇಲೆ ಅದೇನೇನೆ. 3 ಪ್ರತಿ ವರ್ಷ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ 2 ಅಂತೂ ಗ್ಯಾರಂಟಿ ಬರುತ್ತೆ. ಓಕೆ, 2 ಅಂತೂ ಮಿನಿಮಮ್ ಮಾಡೇ ಮಾಡಿ. ಸೊ 2026 ಕಳೆದ 2 ವರ್ಷ ನೀವು ಸಿನಿಮಾ ಕೊಟ್ಟಿಲ್ಲ, ಅದಕ್ಕೆ ಈ ವರ್ಷ 3 ಕೊಡ್ತೀವಿ. ಎಲ್ಲ ಸೇರ್ಸ್ ಕೊಟ್ಬಿಡ್ತೀನಿ ಈಗ ಒಟ್ಟಿಗೆ. ಪ್ಯಾಕೇಜ್ ಫೆಸ್ಟಿವಲ್, ಸತೀಶ್ ಫೆಸ್ಟಿವಲ್, ಇದು ಸತೀಶ್ ಫಿಲ್ಮ್ ಫೆಸ್ಟಿವಲ್ 2026 ನಮ್ದೇ. ಎಸ್, ನಿಮ್ದು ಆಗ್ಲಿ ಕನ್ನಡ ಪ್ರೇಕ್ಷಕರದ್ದು ಆಗ್ಲಿ. ಥ್ಯಾಂಕ್ ಯು ಸತೀಶ್ ಅವರೇ. ನಿಮ್ಮ ಮುಂಬರುತ್ತಿರುವ ಇವಾಗ ರಿಲೀಸ್ ಆಗ್ತಿರೋ ಸಿನಿಮಾ ಮತ್ತೆ ಈ ವರ್ಷ ರಿಲೀಸ್ ಆಗೋ ಇನ್ನ 2 ಸಿನಿಮಾಗಳು ಎಲ್ಲ ಯಶಸ್ವಿ ಆಗ್ಲಿ. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಕೊಡುಗೆ ಹೀಗೆ ಮುಂದುವರಿಯಲಿ. ಥ್ಯಾಂಕ್ ಯು ಸೊ ಮಚ್. ಪೋಷಕ ನಟನಾಗಿ ಬಂದು ನಾಯಕ ನಟನಾಗಿ, ನಿರ್ಮಾಪಕನಾಗಿ, ಹೌದು, ಗೀತ ರಚನೆಕಾರ, ಗಾಯಕನಾಗಿ, ಆಮೇಲೆ ಮಹೇಶ್ ಹೇಳ್ತಾ ಇದ್ರು ನಿರ್ದೇಶನ ಮಾಡೋದು ನಿಮ್ಗೆ ತುಂಬಾ ಆಸೆ ಇದೆ ಅನ್ನೋದು. ಆದಷ್ಟು ಬೇಗ ಅದು ಕೈಗೊಡುತ್ತಾ? ಬರಿತಾ 2 ಸ್ಕ್ರಿಪ್ಟ್ ಬರಿತಾ ಇದ್ದೀನಿ. ಓಕೆ. 1 ಸ್ಕ್ರಿಪ್ಟ್ ಕಂಪ್ಲೀಟ್ ಆಗಿದೆ, ಅದು ನೆಕ್ಸ್ಟ್ ಈಗ ಅದೇ ಡೈರೆಕ್ಷನ್. ಇದು ಅಯೋಗ್ಯ 2 ರಿಲೀಸ್ ಆಗ್ತಿದ್ದಂಗೆನೆ, ರೈಟ್, ಅದಕ್ಕಿಂತ ಬಿಫೋರ್ ಬಹುಶಃ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಈ ವರ್ಷನೇ. ಹಾಗಾದ್ರೆ ಈ ಡಿಸೆಂಬರ್ ಎಂಡಿಗೆ ರಿಲೀಸ್ ಬರ್ತೀನಿ. ಓಕೆ, ಅದು ಬಂದ್ಬಿಡುತ್ತೆ ಡಿಸೆಂಬರ್. ಈ ಹೆಸರು ಕರೆಕ್ಟ್ ಆಗಿ ಕೊಟ್ಟಿದೀವಿ ನಾವು. ಕರೆಕ್ಟ್ ಆಗಿದೆ. 2026 ನಮ್ದೇ ಸತೀಶ್ ಫಿಲ್ಮ್ ಫೆಸ್ಟಿವಲ್. ಈ ಸಲ ಕಪ್ ನಮ್ದೇ, ಈ ಸಲ ನಮ್ದೇ ಅಂತ. ಈ ವರ್ಷ ನಿಮ್ದೇ. ಹೌದು, ಥ್ಯಾಂಕ್ ಯು. ಈ ವರ್ಷ ನಿಮ್ದೇ ಆಗ್ಲಿ. ಥ್ಯಾಂಕ್ ಯು ಸೊ ಮಚ್. ಬಹಳಷ್ಟು ನಂದೇ ಅಲ್ಲ, ಕನ್ನಡ ಇಂಡಸ್ಟ್ರಿದಾಗಲಿ ಈ ವರ್ಷ ಕನ್ನಡದಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ಲಾಸ್ಟ್ 2-3 years ಇಂದ ನಮಗೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಬೆರಳಿನ ಕೇಸ್ ಅಷ್ಟೇ ಹೌದು ಹಿಟ್ ಆಗಿರೋದು ಮತ್ತು ಬಂದಿರೋದು ಒಳ್ಳೆ ಸಿನಿಮಾಗಳು ಅಂತ. ಗೆಲುವು ಸೋಲಲ್ಲ, ಆದರೆ ಒಳ್ಳೆ ಸಿನಿಮಾಗಳು ಬರಲಿ ಅಂತ ಆಶಿಸ್ತೇನೆ ಅಷ್ಟೇ ನಾನು. ಎಸ್, ಥ್ಯಾಂಕ್ ಯು. ಆ ಪ್ರೇಕ್ಷಕರ ಆಸೆ ಕೂಡ ಅದೇ, ನಮ್ಮೆಲ್ಲರ ಆಸೆ ನೆರವೇರಲಿ ಈ ವರ್ಷ. ಥ್ಯಾಂಕ್ ಯು. ಸತೀಶ್ ಅವರೇ, ದೂರದರ್ಶನಕ್ಕೆ ಮತ್ತು ನಮ್ಮ ತಾರಾಂತರಂಗ ಕಾರ್ಯಕ್ರಮಕ್ಕೆ ನೀವು ಬಂದು ಸಂದರ್ಶನ ಕೊಟ್ಟಿದ್ದಕ್ಕೆ ವೀಕ್ಷಕರ ಪರವಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಕೇಳ್ತೀನಿ. ಥ್ಯಾಂಕ್ ಯು. ದೂರದರ್ಶನದ ಪ್ರತಿಯೊಬ್ಬ ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ 27ನೇ ತಾರೀಕು ಫೆಬ್ರವರಿಗೆ ನಮ್ಮ ದ ರೈಸ್ ಆಫ್ ಅಶೋಕ, ನಾನು ಬಹು ನಿರೀಕ್ಷೆ ಮತ್ತು ಮಹತ್ವಾಕಾಂಕ್ಷೆ ಇಟ್ಕೊಂಡಿರುವಂಥ ಚಿತ್ರ ಥಿಯೇಟ್ರಲ್ಲಿ ಬಿಡುಗಡೆ ಆಗ್ತಾಯಿದೆ. ಬರೀ ಕರ್ನಾಟಕ ಅಲ್ಲ, ಆಂಧ್ರ, ತಮಿಳ್ನಾಡಲ್ಲೂ ಬಿಡುಗಡೆ ಆಗ್ತಾಯಿದೆ. ಆ್ಯಂಡ್ ಇಷ್ಟು ವರ್ಷ ಜರ್ನಿ ಮಾಡಿದ್ದೀನಿ ಸಿನಿಮಾ ಪ್ರಯಾಣದಲ್ಲಿ. ಇದು ತುಂಬ ಮಹತ್ತರವಾದ ಘಟ್ಟ ನನಗೆ ಅಂತ ಹೇಳ್ಬೋದು. ತುಂಬ ಇಂಪಾರ್ಟೆಂಟ್ ಟೈಮ್ ಇದು. ನೀವೆಲ್ಲರೂ ನನ್ನ ಜೊತೆಗೆ ನಿಂತಿದ್ದೀರ ಇಷ್ಟು ವರ್ಷ ಜರ್ನಿನಲ್ಲಿ. ಅದಕ್ಕೆ ನಾನು ಯಾವತ್ತೂ ಏನು ಹೇಳ್ತಾರೆ ಮಾತುಗಳ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ. ಬಟ್ ಈಗಲೂ ನೀವು ನಿಲ್ಲಬೇಕಾದ ಸಮಯ ನನ್ನ ಜೊತೆಗೆ, ಅಶೋಕನ ಜೊತೆಗೆ ನೀವೆಲ್ಲರೂ ಇರ್ತೀರ ಅಂತ ಥಿಯೇಟ್ರಿಗೆ ಬರ್ತಾಯಿದ್ದೀನಿ. 27ನೇ ತಾರೀಕಿಂದ ಆಟ ಶುರು. ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸ್ಪೆಷಲಿ ನಮ್ಮ ಶ್ಯಾಮ್ ಪ್ರಸಾದ್ ಅವರಿಗೆ, ಇವ್ರದ್ದು ನಂದು ಸುಮಾರು 16 ವರ್ಷಗಳು ಇಂಡಸ್ಟ್ರಿಗೆ ಬಂದಾಗಿಂದ ಒಟ್ಟಿಗೆ ಜರ್ನಿ ಮಾಡ್ತಾಯಿದ್ದೀವಿ. ಆ್ಯಂಡ್ ಒಳ್ಳೆ ಜರ್ನಲಿಸಮ್ ಮಾಡಿದಂಥವ್ರು, ಆ್ಯಂಡ್ ಪತ್ರಿಕೋದ್ಯಮದಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಕೆಲಸಗಳು ಮಾಡಿದಂಥವ್ರು. ಅವ್ರ ಜೊತೆಗೆ ಇವತ್ತು ಈ ಜಾಗ ಹಂಚ್ಕೋತಾ ಇರೋದು ಬೇರೆ ರಿಯಲಿ ಒಂಥರ ನನಗೆ ತುಂಬ ಪರ್ಸ್ನಲಿ ಖುಷಿ ವಿಷಯ ಇದು. ಅದಕ್ಕೆ ಬಹುಶಃ ಇಷ್ಟು ಆರಾಮಾಗಿ ಮಾತಾಡೋಕ್ಕಾಯ್ತು ಇಷ್ಟೊತ್ತು. ನೋಡ್ತಾ ಇರೋರು ಎಲ್ರಿಗೂ ಥ್ಯಾಂಕ್ ಯು. ದೂರದರ್ಶನದವ್ರಿಗೆ ಥ್ಯಾಂಕ್ ಯು. ಎಲ್ಲ ನನ್ನ ಟೀಮ್ ಸಿಬ್ಬಂದಿಯವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ಯಾಮ್ಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರೇ, ಇಲ್ಲಿಯವರೆಗೂ ತಾರಾಂತರಂಗ ಕಾರ್ಯಕ್ರಮದಲ್ಲಿ ನಟ ನೀನಾಸಂ ಸತೀಶ್ ಅವರೊಂದಿಗೆ ಮಾತಾಡಿದ್ವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಡನೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಗರಿ ಸರಿ ಸಾ ಸ ಸ ಸ ಸ ಸ ಸ ಮ ಗರಿ ಸರಿ ರಿ 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 ಮ ಮ
ಗರಿ ಗ ಗ ಗ ಗ ಗ ಗ ಗ ಗ ಗ ಮ ಗ